ಎರಡು ರೀತಿಯಲ್ಲಿ ನಮ್ಮ ಒಂದು ಆತ್ಮಿಕವಾದ ಜೀವನ ಇವತ್ತು ಹೋಗ್ತಾ ಇದೆ. ಎರಡು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಅಂದರೆ, ಒಂದು ಬಕೆಟನ್ನು ಹೀಗೆ ಸ್ಟ್ರೇಟಾಗಿಟ್ಟರೆ ಮೇಲಿಂದ ಬೀಳುವಂಥದ್ದು, ಮೇಲಿಂದ ಬರೋದಂದರೆ ದೇವರಿಂದ ಬರುವಂಥದ್ದು. ವಾಟ್ ಎವರ್ ಕಮಿಂಗ್ ಫ್ರಮ್ ಅಬವ್, ಫ್ರಮ್ ಗಾಡ್, ಇಟ್ ಶುಡ್ ಫಾಲ್ ಇನ್ ಟು ದ್ಯಾಟ್ ಬಕೆಟ್. ಓಕೆ, ಆವಾಗ ಏನಾಗುತ್ತೆ ಅಂದರೆ ಅದರೊಳಗಡೆ ತುಂಬುತ್ತೆ. ಆದರೆ ಏನಾಗಿದೆ ಅಂದರೆ, ಬಿಕಾಸ್ ಆಫ್ ಸಮ್ ವಿಂಡ್, ಗಾಳಿಯಿಂದ ಏನಾಗಿದೆ ಅಂದರೆ ಆ ಬಕೆಟ್ ಏನಾಗಿದೆ, ಸರಿದು ಬಿದ್ದಿದೆ. ಉಲ್ಟಾ ಆಗಿಲ್ಲ, ಸೈಡಿಗೆ ಬಿದ್ದಿದೆ, ಹೀಗೆ ಬಿದ್ದಿದೆ. ಸೊ ಮೇಲಿಂದ ಬೀಳ್ತಾನೆ ಇದೆ, ಅದು ನೇರವಾಗೇ ಬೀಳ್ತಾ ಇದೆ, ಬಕೆಟ್ ಮೇಲೆ ಬೀಳ್ತಾ ಇದೆ. ಇಟ್ಸ್ ಫಾಲಿಂಗ್ ಆನ್ ದಟ್ ಬಕೆಟ್, ನಾಟ್ ಇನ್ ಟು ದ ಬಕೆಟ್. ಸೊ ನಮ್ಮ ಮಿನಿಸ್ಟ್ರಿ ಬಗ್ಗೆ ಇರುವಂಥ ಒಂದು ಆತ್ಮಿಕ ಆಲೋಚನೆ ಇದು, ದೇವರು ಕೊಟ್ಟಂಥ ಒಂದು ಆಲೋಚನೆ, ಅಥವಾ ಪ್ರಾರ್ಥನೆ ಸಮಯದಲ್ಲಿ ಪರಿಶುದ್ಧಾತ್ಮ ತಿಳಿಸಿಕೊಟ್ಟಂಥದ್ದು. ದಿಸ್ ಈಸ್ ಅವರ್ ಕಂಡೀಷನ್ ಆಫ್ ಅವರ್ ಮಿನಿಸ್ಟ್ರಿ. ನಮ್ಮ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಕಂಡೀಷನ್, ಅಥವಾ ಇಂಡಿವಿಜುವಲ್ ಆಗಿಯೂ ತಗೊಳ್ಬೋದು. ಇದನ್ನೇ ತಪ್ಪೇನೂ ಇಲ್ಲ, ಅಪ್ಲಿಕೇಬಲ್ ಆದರೆ ತಗೋಬೋದು. ನಮಗೆ ಇದು ಅನ್ವಯಿಸಿದರೆ ನಾವು ಇದನ್ನು ವೈಯಕ್ತಿಕವಾಗಿ ತಗೋಬೋದು, ಅಥವಾ ಸಾರ್ವತ್ರಿಕವಾಗಿ ನಾವು ತಗೊಂಡಾಗ ಸಾರ್ವತ್ರಿಕವಾಗಿ ನಾವು ಪ್ರಾರ್ಥಿಸಲಿಕ್ಕೂ ವರ್ಕ್ ಮಾಡಲಿಕ್ಕೂ ಉಪಯೋಗ ಆಗುತ್ತೆ. ದೇವರು ಒಂದೇ ಪ್ರಮಾಣದಲ್ಲಿ ಮೇಲಿಂದ ಸುರಿಸ್ತಾ ಇದ್ದಾರೆ. ಬಕೆಟ್ ಹೀಗಿದ್ದರೆ ಅದು ಬಕೆಟ್ ಒಳಗಡೆ ಬೀಳುತ್ತೆ. ಆದರೆ ಬಕೆಟ್ ಹೀಗೆ ಸರಿದಿರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಮೇಲಿಂದ ಬೀಳ್ತಾ ಇದೆ. ಸಮ್ ಸ್ಪಾರ್ಕ್ಸ್, ಆ ಹನಿ ಕೆಲವೊಂದು ಸ್ಪ್ರೆಡ್ ಆಗಿ ಸ್ವಲ್ಪ ಒಳಗಡೆ ಬೀಳ್ತಾ ಇದೆ, ಪೂರ್ತಿಯಾಗಿ ಅಲ್ಲ. ಆದರೆ ಫಾರ್ ಎಕ್ಸಾಂಪಲ್ ಒಂದು ಪರ್ಸೆಂಟೇಜ್ ಎಲ್ಲ ಹಾಕೋದಾದರೆ 100% ಮೇಲಿಂದ ಬರೋದರಲ್ಲಿ ಎಲ್ಲೋ ಒಂದು 2-3% ಒಳಗಡೆ ಹೋಗ್ತಾ ಇದೆ, ಬಾಕಿ 98% ಅಷ್ಟು ಹೊರಗಡೆ ಚೆಲ್ತಾ ಇದೆ. ಓಕೆ, ಗೋಯಿಂಗ್ ಔಟ್ಸೈಡ್, ನಾಟ್ ಇನ್ಸೈಡ್, ಒಳಗಡೆ ಹೋಗ್ತಾ ಇಲ್ಲ. ಒಂದು ಅದು ನಾವು ಅದರ ಬಗ್ಗೆ ಥಿಂಕ್ ಮಾಡಬೇಕು, ನೋಡೋಣ ಪವಿತ್ರ ಆತ್ಮರು ಏನು ಆಲೋಚನೆ ಕೊಡ್ತಾರೆ, ಥಿಂಕ್ ಮಾಡೋಣ. ಇನ್ನೊಂದು ತುಂಬ ಬೇಸರವಾದ ಒಂದು ದೃಶ್ಯ, ಈ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ, ನಾವು ಸ್ಕೂಲಲ್ಲೆಲ್ಲ ಈಗ ಕನ್ನಡಿ ಹೀಗೆ ಹಿಡ್ಕೊಂಡು ಪೇಪರ್ ಸುಡ್ತೀವಲ್ಲ, ಬೂತ್ ಕನ್ನಡಿ ಅಲ್ಲ ಅದೇ, ಬೂತ್ ಕನ್ನಡಿ ದಪ್ಪ ಇರುತ್ತಲ್ಲ, ಏನಂತಾರೆ ಅದಕ್ಕೆ? ಅಲ್ಲ ಬೈನಾಕ್ಯುಲರ್ ಅಲ್ಲ, ಮ್ಯಾಗ್ನಿಫೈಯಿಂಗು ಅಲ್ಲ ಅನಿಸುತ್ತೆ, ಬೂತ್ ಕನ್ನಡಿ ಅಂತ ಹೇಳ್ತೀವಿ. ಕಾನ್ವೆಕ್ಸ್ ಲೆನ್ಸ್ ಹೀಗಿರುತ್ತಲ್ಲ, ಒಂದು ಕಡೆ ಮಧ್ಯದಲ್ಲಿ ದಪ್ಪ ಇರುತ್ತೆ, ಸೈಡಿಗೆ ತೆಳು ಇರುತ್ತೆ. ನಾವು ಹೀಗೆ ಹಿಡ್ಕೊಂಡು ಈ ಪೇಪರ್ನೆಲ್ಲ ಸುಡ್ತಾ ಇದ್ವಿ ಸ್ಕೂಲಲ್ಲೇ ಇರಬೇಕಾದ್ರೆ, ಕರೆಕ್ಟಾ? ಕೆಳಗಡೆ ಪೇಪರ್ ಇಟ್ಬಿಟ್ಟು ಸನ್ಲೈಟ್ ಅದ್ರ ಮೇಲೆ ಬೀಳೋ ಹಾಗೆ ಮಾಡಿ ಅದು ಒಂದು ರೇ ಥರ ಬಂದು ಸುಡ್ತಾ ಇದ್ದು ನೀವು ನೋಡಿರ್ಬೋದಲ್ವಾ. ಸೊ ಅದು ಏನಾಗಿದೆ ಅಂದರೆ, ಈ ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಹೋಲಿ ಸ್ಪಿರಿಟ್. ಓಕೆ, ನಮ್ಮ ಸೇವೆಗಳು ಅಥವಾ ಆಧ್ಯಾತ್ಮಿಕ ಜೀವನ ಅನ್ನೋದು ಈ ಒಂದು ಲೆನ್ಸ್ ಥ್ರೂ ಆಗ್ತಾ ಇಲ್ಲ. ಮೇಲಿಂದ ಬರ್ತಕ್ಕಂಥ ಅಥವಾ ನಾವು ಮಾಡುವಂಥ ಸೇವಾ ಕಾರ್ಯಗಳು, ಈಚ್ ರೇಸ್, ಮಿನಿಸ್ಟ್ರಿಲಿರ್ತಕ್ಕಂಥ ಪ್ರತಿಯೊಬ್ಬರು ಅಂತ ತಗೊಳ್ಳೋಣ, ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನ ಅಂತ ತಗೊಳ್ಳೋಣ, ಇದು ಪಾಸಾಗಿ ಹೋಗ್ತಾ ಇದೆ. ಹೀಗೆ ನಮ್ಮಿಂದ ಏನೋ ಒಂದು ಬೆಳಕು ಬರ್ತಾ ಇದೆ, ಸಮ್ ಲೈಟ್ ಈಸ್ ಕಮ್ಮಿಂಗ್. ಲೈಟ್ ಇಲ್ಲ ಅಂತಲ್ಲ, ಲೈಟ್ ಇದೆ, ಆದರೆ ಇದು ಕಾನ್ವೆಕ್ಸ್ ಲೆನ್ಸ್ ಥ್ರೂ ಹೋಗ್ತಾ ಇಲ್ಲ. ಈ ಕಾನ್ವೆಕ್ಸ್ ಲೆನ್ಸ್ ಇಸ್ ದ ಹೋಲಿ ಸ್ಪಿರಿಟ್. ಆತ್ಮಿಕ ಸೇವೆಗಳು, ಶುಶ್ರೂಷೆಗಳು ಆತ್ಮನ ಮುಖಾಂತರವಾಗಿ ಆಗಬೇಕು, ಬಟ್ ಇಟ್ ಈಸ್ ಗೋಯಿಂಗ್ ಥ್ರೂ ಸಮ್ ಅದರ್ ಲೆನ್ಸಸ್. ಕಾನ್ಕೇವ್ ಇರ್ಬೋದು, ಯಾವುದೇ ಇರ್ಬೋದು, ಸಮ್ ಅದರ್ ಲೆನ್ಸಸ್, ನಾಟ್ ಥ್ರೂ ದ ಕಾನ್ವೆಕ್ಸ್ ಲೆನ್ಸ್. ಆ ಒಂದು ಕನ್ನಡಿ ಮುಖಾಂತರ ಹೋಗ್ತಾ ಇಲ್ಲ, ಇನ್ಯಾವುದೋ ಒಂದು ಕನ್ನಡಿ ಇದೆ, ಇಲ್ಲ ಅಂತಲ್ಲ, ಅದ್ರ ಮುಖಾಂತರ ಹೋಗ್ತಾ ಇದೆ. ಸೊ ಕೆಳಗಡೆ ಪೇಪರ್ ಸುಡ್ತಾ ಇಲ್ಲ. ಪೇಪರ್ ಸುಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್, ಆದರೆ ಪೇಪರ್ ಏನಾಗ್ತಾ ಇಲ್ಲ, ಸುಡ್ತಾ ಇಲ್ಲ. ಸೊ ವಿ ಆರ್ ಸ್ಟ್ರಗ್ಲಿಂಗ್ ಇನ್ ದ ಮಿನಿಸ್ಟ್ರಿ. ಬೇರೆ ರೀತಿಯಲ್ಲಿ ನಾವು ಸ್ಟ್ರಗಲ್ ಪಡ್ತಾ ಇದ್ದೀವಿ ಈ ಪೇಪರ್ನ ಸುಡಲಿಕ್ಕೆ. ಅಂದರೆ ಆತ್ಮಗಳನ್ನ ಆದಾಯ ಮಾಡಲಿಕ್ಕೆ ಇರ್ಬೋದು, ಅಥವಾ ಒಂದು ದೈವಿಕವಾದ ಕಾರ್ಯವನ್ನು ನೋಡಲಿಕ್ಕೆ ಇರ್ಬೋದು. ಯಾವಾಗ ಆ ಕಿರಣಗಳು, ಆ ಬೆಳಕಿನ ಕಿರಣ ಇದೆಯಲ್ಲ, ಸನ್ಲೈಟ್, ಆ ಕಾನ್ವೆಕ್ಸ್ ಲೆನ್ಸ್ ಥ್ರೂ ಹೋಗುವಾಗ ಅದು ಒಟ್ಟಿಗೆ ಹೋಗುತ್ತೆ, ಒಂದು ಸಿಂಗಲ್ ಲೈನಾಗಿ ಹೋಗುತ್ತೆ. ಸಿಂಗಲ್ ಲೈನಾಗಿ ಹೋಗುವಾಗ ಏನಾಗುತ್ತೆ, ಪೇಪರ್ ಸುಡುತ್ತೆ. ಇದೇನಾಗ್ತಿದೆ ಅಂದರೆ ಮಲ್ಟಿ ಲೈನಾಗಿ ಹೋಗ್ತಾ ಇದೆ. ಹೀಗೆ ಬರ್ತಾ ಇದೆ, ಒಂದೊಂದು ಕಿರಣಗಳಾಗಿ. ಈಗ ನಾವು 4 ರೀಜನ್ ಮಾಡಿದ್ದೀವಲ್ವಾ, 4 ರೀಜನ್ ಎಕ್ಸಾಂಪಲ್ನ ಹೇಳ್ತಾ ಇರೋದು.
4 ವೇನಲ್ಲಿ ಕಿರಣಗಳು, ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, ಈ ರೀತಿ ನಾವೀಗ 50 ಜನ ಇದ್ದರೆ 50 ಕಿರಣಗಳು ಅಥವಾ ಒಂದು ಹೀಗೆ ಹೋಗ್ತಾ ಇದೆ. ಅಥವಾ ನಮ್ಮ ಪರ್ಸ್ನಲ್ ಲೈಫಿಗೆ ತಗೊಳ್ಳೋದಾದರೆ, ವೈಯಕ್ತಿಕ ಜೀವನಕ್ಕೆ ತೆಗೆದುಕೊಳ್ಳೋದಾದರೆ, ವೈ ಮೈ ಪರ್ಸ್ನಲ್ ಲೈಫ್ ಈಸ್ ನಾಟ್ ಪವರ್ಫುಲ್, ನೈದರ್ ಹಾಟ್ ನಾರ್ ಕೋಲ್ಡ್, ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲದ ಅವಸ್ಥೆಯಲ್ಲಿ ಯಾಕೆ ಇದೆ ಅಂದರೆ ಇದೇ ಕಾರಣ. ಈ ಆತ್ಮಿಕವಾದ ಜೀವನವನ್ನು ನಾವು ಆತ್ಮನ ಮುಖಾಂತರ ಜೀವಿಸ್ತಾ ಇಲ್ಲ. ವಿ ಆರ್ ನಾಟ್ ಲೀಡಿಂಗ್ ಅ ಸ್ಪಿರಿಚುವಲ್ ಲೈಫ್ ಥ್ರೂ ದ ಸ್ಪಿರಿಟ್. ವಿ ಆರ್ ಲೀಡಿಂಗ್ ದ ಸ್ಪಿರಿಚುವಲ್ ಲೈಫ್ ಬೇಸ್ಡ್ ಆನ್ ಸಮಥಿಂಗ್ ಎಲ್ಸ್ ಅದರ್ ದ್ಯಾನ್ ದ ಸ್ಪಿರಿಟ್. ಆತ್ಮಿಕ ಜೀವನವನ್ನು ನಾವು ಆತ್ಮದ ಮುಖಾಂತರ ಜೀವಿಸ್ತಾ ಇಲ್ಲ. ಆತ್ಮ ಅಂದರೆ ನಮ್ಮಲ್ಲಿರ್ತಕ್ಕಂಥ ದೇವರ ಆತ್ಮ, ಓಕೆ, ದ ಹೋಲಿ ಸ್ಪಿರಿಟ್ ಇನ್ ಅಸ್, ಅಥವಾ ಬಾರ್ನ್ ಅಗೇನ್ ಸ್ಪಿರಿಟ್. ಆ ಸ್ಪಿರಿಟ್ ಥ್ರೂ ನಾವು ಲೀಡ್ ಮಾಡ್ತಾ ಇಲ್ಲ. ಯಾವ ಥರ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ, ಅಪಾರ್ಟ್ ಫ್ರಮ್ ದ ಸ್ಪಿರಿಟ್ ವಿ ಆರ್ ಲೀಡಿಂಗ್. ಆತ್ಮನ ಮುಖಾಂತರ ಅಲ್ಲದೆ ನಾವು ಹೇಗೋ ಲೀಡ್ ಮಾಡ್ತಾ ಇದ್ವಿ. ವಿ ಆರ್ ಡೂಯಿಂಗ್ ಸಮಥಿಂಗ್, ವಿ ಆರ್ ಡೂಯಿಂಗ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತುಂಬ ಈ ಬೈಬಲ್ನಲ್ಲಿ ತುಂಬ ಎಕ್ಸಾಂಪಲ್ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಾರ್ದಿಸಿನ ಸಭೆ ಮತ್ತು ಎಫೆಸ ಸಭೆ, ರೆವಲೇಷನ್ ಚಾಪ್ಟರ್ 7, 2 and 3 ಅಲ್ಲಿ ಹೇಳ್ತಾರಲ್ವಾ. ಸೊ ಆ ಸಭೆಯಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಮಗೆ ಇದೇ ತಗೋಬೋದು. ಯಾವುದು? ಎಫಿಷಿಯನ್ ಚರ್ಚ್, ಎಫೆಸದಲ್ಲಿರುವ ದೇವರ ಸಭೆ ಅಂತಿದೆಯಲ್ವಾ. ಆ ಸಭೆಯನ್ನು ನಾವು ನೋಡುವಾಗ ಇಟ್ಸ್ ಎ ಲವ್ಲೆಸ್ ಚರ್ಚ್, ಬಟ್ ಎವ್ರಿಥಿಂಗ್ ಈಸ್ ದೇರ್. ಒಳ್ಳೆ ಟೀಚಿಂಗ್ ಇದೆ, ಎಲ್ಲ ಸ್ಟ್ರಕ್ಚರ್ ಇದೆ, ಸಭೆ ಅನ್ಸ್ಕೊಳ್ಳಿಕ್ಕೆ ಬೇಕಾದ ಎಲ್ಲದೂ ಇದೆ. ಆದರೆ ದೆರ್ ಇಸ್ ನೋ ಲವ್ ಇಲ್ಲ. ಈಗ ನಮ್ಮಲ್ಲಿ ಹೇಗಾಗಿದೆ ಅಂದರೆ, ನಮ್ಮ ಒಂದು ಪ್ರೇಯರ್ ಗ್ರೂಪ್ ಅಥವಾ ಮಿನಿಸ್ಟ್ರಿ ಅಂತ ಹೇಳ್ಕೊಳ್ಳಿಕ್ಕೆ ವಿ ಹ್ಯಾವ್ ಎವ್ರಿಥಿಂಗ್. ದೇವರ ವಾಕ್ಯ ಎಲ್ಲರಿಗೂ ಗೊತ್ತು, ಹಾಡುಗಳು ಗೊತ್ತು, ಪ್ರಾರ್ಥನೆ ಗೊತ್ತು, ಪ್ರಾರ್ಥನೆ ಲೀಡ್ ಮಾಡೋದು ಗೊತ್ತು, ಆ್ಯಂಡ್ ಮೋರ್ ದೆನ್ ದಟ್ ವಿ ಹ್ಯಾವ್ ದ ಗಿಫ್ಟ್ಸ್, ವರದಾನಗಳು ಇದೆ, ಎಲ್ಲ ಇದೆ. ಆದರೆ ಏನಾಗ್ತಾಯಿದೆ ಅಂದರೆ, ದೆರ್ ಇಸ್ ನೋ ಲವ್, ಪ್ರೀತಿ ಇಲ್ಲ. ವಿ ಆರ್ ವರ್ಕಿಂಗ್ ಟುಗೆದರ್ ಬೇಸ್ಡ್ ಆನ್ ದ ಲಾ. ಒಂದು ನಿಯಮಶಾಸ್ತ್ರ ಅಥವಾ ಲಾ ಬೇಸ್ಡ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಲಾ ಬೇಸ್ಡ್ ಯಾವುದೋ ಒಂದು ಯಾವಾಗ ಲಾ ಇರುತ್ತೋ ಅಲ್ಲಿ ಫಿಯರ್ ಅನ್ನೋದಿರುತ್ತೆ, ನೆನ್ಪಿಟ್ಕೊಳ್ಳಿ. ಲಾ ಬೇಸ್ಡ್ ಆಗಿ ನಾವು ವರ್ಕ್ ಮಾಡುವಾಗ ಅಲ್ಲಿ ಫಿಯರ್ ಇರುತ್ತೆ, ಅಲ್ಲಿ ಲವ್ ಇರೋದಿಲ್ಲ. ಆದರೆ ಆ ರೀತಿ ಒಂದು ಸೇವೆ ಯಾಕೆ ಆಗ್ತಾ ಇದೆ ಅಂದರೆ, ಇಟ್ಸ್ ದ ಮಿನಿಸ್ಟ್ರಿ ಇಸ್ ನಾಟ್ ಗೋಯಿಂಗ್ ಥ್ರೂ ದ್ಯಾಟ್ ಕಾನ್ವೆಕ್ಸ್ ಲೆನ್ಸ್ ಕಾಲ್ಡ್ ದ ಹೋಲಿ ಸ್ಪಿರಿಟ್. ಥ್ರೂ ದ ಸ್ಪಿರಿಟ್ ಹೋಗ್ತಾ ಇಲ್ಲ, ಬಟ್ ಥ್ರೂ ಫ್ಲೆಶ್ ಇರ್ಬೋದು, ಥ್ರೂ ಲಾ ಇರ್ಬೋದು, ಥ್ರೂ ಸಮ್ ಅದರ್ಸ್ ಲೆನ್ಸಸ್ ಇಟ್ಸ್ ಗೋಯಿಂಗ್. ನಮಗೆ ನೋಡುವಾಗ ಏನು ಅನಿಸುತ್ತೆ ಅಂದರೆ, ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ಬೆಳಕು ಬರ್ತಾ ಇದೆ, ಲೆನ್ಸ್ ಇದೆ, ಲೆನ್ಸಲ್ಲಿ ಪಾಸಾಗಿ ಹೋಗ್ತಾ ಇದೆ, ಪೇಪರ್ ಮೇಲೆ ಬೀಳ್ತಾ ಇದೆ, ಪೇಪರ್ ಸುಡ್ತಾ ಇಲ್ಲ. ಸೊ ನಾವು ಬೈಬಲ್ ಓದ್ತಿದ್ದೀವಿ, ಬೈಬಲ್ ರೀಡಿಂಗ್ ಇದೆ, ಮಾರ್ನಿಂಗ್ 5 to 10 o'clock ತನಕ ವೆಬ್ಎಕ್ಸ್ ಓಡುತ್ತೆ, ಯೂಟ್ಯೂಬ್ ಓಡ್ತಾ ಇದೆ, ಅದು ಓಡ್ತಾ ಇದೆ, ಇದು ಓಡ್ತಾ ಇದೆ, ಪ್ರೇಯರ್ ಎವ್ರಿ ಡೇ ಪ್ರೇಯರ್, ಆಲ್ ಆರ್ ಬ್ಯುಸಿ ಇನ್ ಪ್ರೇಯರ್, ಬಟ್ ಪೇಪರ್ ಸುಡ್ತಾ ಇಲ್ಲ. ಇಂಡಿವಿಜುವಲ್ ಆಗಿ ಆದರೂ ತಗೊಳ್ಳೋಣ, ನಾವು ಆ್ಯಸ್ ಎ ಟೀಮ್, ಆ್ಯಸ್ ಎ ಕಮ್ಯುನಿಟಿ ಆಗಿ ಆದರೂ ತೆಗೆದುಕೊಳ್ಳೋಣ. ಪೇಪರ್ ಸುಡ್ತಾ ಇಲ್ಲ. ನಾವು ಟೆನ್ಷನ್ ಮಾಡ್ಕೊಂಡು ಪೇಪರ್ನ ಹರಿಯಲಿಕ್ಕೆ ನೋಡ್ತಾಯಿದ್ದೀವಿ, ತುಳಿಲಿಕ್ಕೆ ನೋಡ್ತಾಯಿದ್ದೀವಿ, ಏನೇನೋ ಮಾಡ್ತಾಯಿದ್ದೀವಿ, ಏನೇನೋ ವಿ ಆರ್ ಡೂಯಿಂಗ್ ಮೆನಿ ಥಿಂಗ್ಸ್ ಟು ಬರ್ನ್ ದ ಪೇಪರ್. ಹಾಗೆಲ್ಲ ಸುಡಲ್ಲ. ಕಾನ್ವೆಕ್ಸ್ ಲೆನ್ಸಲ್ಲಿ ಪೇಪರ್ ಸುಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಹಿಡಿಬೇಕು. ಆ ಕಿರಣಗಳೆಲ್ಲ ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗಬೇಕು. ಅಂದರೆ ಇಲ್ಲಿ ಈಗ 50 ಜನ ಇದ್ದೀರಿ ಅಂತ ಇಟ್ಕೊಳ್ಳೋಣ. 50 ಜನ ಮಿನಿಸ್ಟ್ರಿನಲ್ಲಿ ಥ್ರೂ ದ ಸ್ಪಿರಿಟ್, ಆತ್ಮನ ಮುಖಾಂತರವಾಗಿ ಸೇವೆ ಮಾಡಿದ್ರೆ, ಥ್ರೂ ದ ಸ್ಪಿರಿಟ್, ಓಕೆ, ಖಂಡಿತವಾಗಲೂ ಪೇಪರ್ ಸುಡುತ್ತೆ. ಟೆಸ್ಟ್ ಮಾಡಿ ನೋಡಿ ಬೇಕಾದರೆ. ಆ ಕಾನ್ವೆಕ್ಸ್ ಲೆನ್ಸ್ ತಗೊಂಡು ಬೂತ್ ಕನ್ನಡಿ ಅಂತ ಹೇಳ್ತೀವಲ್ಲ, ಅದಕ್ಕೇನೋ ಒಂದು ಹೆಸರಿದೆ, ನೆನಪಾಗ್ತಾ ಇಲ್ಲ. ಸೊ ಆ ಕನ್ನಡಿನ ತೆಗೆದುಕೊಂಡು ಇಟ್ಟು ನೋಡಿ, ಪೇಪರ್ ಸುಡುತ್ತೆ. ಪೀನಮಸೂರ ಪೀನಮಸೂರ ಇಟ್ಟು ನೋಡಿ ಸುಡುತ್ತೆ. ಸೊ ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಫಸ್ಟ್ ಆಗಬೇಕು. ವೈಯಕ್ತಿಕ ಜೀವನದಲ್ಲಿ ಆದರೆ ಮಾತ್ರನೇ ಸಭೆಯಲ್ಲಿ ಆಗಲಿಕ್ಕಾಗತ್ತೆ. ವೈಯಕ್ತಿಕ ಜೀವನದಲ್ಲಿ ಆಗದೇ ಸಭೆಯಲ್ಲಿ ಆಗಲಿಕ್ಕೆ ಆಗೋದಿಲ್ಲ. ಸೊ ವೈಯಕ್ತಿಕ ಜೀವನದಲ್ಲೇ ಆಗಬೇಕಾದ್ರೆ ನಾವು ಸಭೆಯಲ್ಲಿ ಇರಬೇಕು.
ವೈಯಕ್ತಿಕ ಜೀವನದಲ್ಲಿ ಆಗಬೇಕಂದ್ರೆ ಎಲ್ಲಿರಬೇಕು? ಸಭೆಯಲ್ಲಿ ಇರಬೇಕು. ಸಭೆ ಅನ್ನೋದು ಮನುಷ್ಯನ ಗುಂಪಲ್ಲ, ಇಟ್ಸ್ ದ ಬಾಡಿ ಆಫ್ ಕ್ರೈಸ್ಟ್. ಚರ್ಚ್ ಈಸ್ ನಾಟ್ ದ ಗ್ರೂಪ್ ಆಫ್ ಪೀಪಲ್, ಬಟ್ ಇಟ್ ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಅದು ಫಸ್ಟ್ ನಮ್ಮ ಮೈಂಡಲ್ಲಿ ಇರಬೇಕು. ಚರ್ಚ್ ಈಸ್ ನಾಟ್ ದ ಗ್ರೂಪ್ ಆಫ್ ಪೀಪಲ್, ಬಟ್ ದ ಬಾಡಿ ಆಫ್ ಕ್ರೈಸ್ಟ್. ಸೊ ಪವರ್ ಕಮ್ಸ್ ಫ್ರಮ್ ದ ಬಾಡಿ, ಫ್ರಮ್ ದ ಹೆಡ್, ಆ್ಯಂಡ್ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್. ಸಭೆಯಲ್ಲಿ ಇರಬೇಕು ಅಂತ ಹೇಳೋದು ನಮ್ಮ ಮಿನಿಸ್ಟ್ರಿಲಿ ಇರಬೇಕು ಅಂತ ಅಲ್ಲ, ಅಥವಾ ನಮ್ಮ ಪ್ರೇಯರ್ ಗ್ರೂಪಲ್ಲಿ ಇರಬೇಕು ಅಂತ ಅಲ್ಲ. ವಿ ಶುಡ್ ಬಿ ದ ಪಾರ್ಟ್ ಆಫ್ ದ ಯೂನಿವರ್ಸಲ್ ಚರ್ಚ್. ಸಾರ್ವತ್ರಿಕ ಸಭೆ ಒಂದು ಅಂಗಾಗಿರಬೇಕು. ಸೊ ಯಾಕೆ ಅಂದರೆ ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್. ಕ್ರಿಸ್ತನೇ ಸಭೆಗೆ ಶಿರಸ್ಸು. ಆ್ಯಂಡ್ ಪವರ್ ಕಮ್ಸ್ ಫ್ರಮ್ ದ ಹೆಡ್. ಶಕ್ತಿ ಬರೋದು ಅಲ್ಲಿಂದ. ಒಬ್ಬ ಮನುಷ್ಯ ನಾನು ಸಭೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇನ್ ಎ ಬಾಡಿ ವಿ ನೋ ದರ್ ಆರ್ ಮೆನಿ ಆರ್ಗನ್ಸ್, ಮೆಂಬರ್ಸ್. ಒಂದು ದೇಹ ಅಂತ ಹೇಳುವಾಗ ಅನೇಕ ಅಂಗಗಳಿರುತ್ತೆ. ಅಂಗಗಳು ಹೇಗಿರುತ್ತೆ? ಒಂದಕ್ಕೊಂದು ಜೋಡಣೆ ಆಗಿರುತ್ತೆ. ಸೊ ನಾವೀಗ ಹೇಗಿದ್ದೀವಿ ಅಂದರೆ, ವಿ ಆರ್ ಎ ಗ್ರೂಪ್ ಆಫ್ ಪೀಪಲ್. ನಾವು ಜನಗಳು ಒಟ್ಟಾಗಿದ್ದೀವಿ. 50 ಜನ, 25 ಜನ ಜನಗಳು ನಾವು ಒಟ್ಟಾಗಿದ್ದೀವಿ. ಬಟ್ ನಾಟ್ ಆ್ಯಸ್ ಎ ಬಾಡಿ. ಒಂದು ದೇಹವಾಗಿ ಒಟ್ಟಾಗಿಲ್ಲ. ಕ್ರಿಸ್ತನ ದೇಹವಾಗಿ ಒಟ್ಟಾಗಬೇಕಾದ್ರೆ ದ್ಯಾಟ್ ಕ್ಯಾನ್ ಪಾಸಿಬಲ್ ಓನ್ಲಿ ಥ್ರೂ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಆತ್ಮನ ಮುಖಾಂತರ ಮಾತ್ರನೇ ನಾವು ಕ್ರಿಸ್ತನ ದೇಹದಲ್ಲಿ ಒಂದಾಗಿರೋದು. ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಕಾರ್ಯ ಅದು, ದ್ಯಾಟ್ ಬ್ರಿಂಗಿಂಗ್ ಅಸ್ ಟುಗೆದರ್ ಆ್ಯಸ್ ಒನ್ ಬಾಡಿ. ಒಂದು ದೇಹವಾಗಿ ನಮ್ಮನ್ನು ಒಟ್ಟಾಗಿ ಸೇರಿಸುವಂಥದ್ದು ಪವಿತ್ರಾತ್ಮನ ಕೆಲಸ. ಸೊ ನಾವೊಂದು ಗುಂಪಾಗಿ ಕೆಲಸ ಮಾಡ್ತಾಯಿದ್ದೀವಿ, ಒಂದು ಬಾಡಿಯಾಗಿ ಕೆಲಸ ಮಾಡ್ತಾ ಇಲ್ಲ. ವಿ ಆರ್ ವರ್ಕಿಂಗ್ ಆ್ಯಸ್ ಎ ಗ್ರೂಪ್. ದಟ್ ಮೀನ್ಸ್ ಮೆನಿ ಪೀಪಲ್, ಬಟ್ ನಾಟ್ ಆ್ಯಸ್ ಎ ಬಾಡಿ, ಸಿಂಗಲ್ ಬಾಡಿ. ಸಿಂಗಲ್ ಬಾಡಿ ಆದರೆ, ಒಂದು ದೇಹ ಆದರೆ, ಥಾಟ್ ಕಮ್ಸ್ ಫ್ರಮ್ ದ ಹೆಡ್. ತಲೆಯಿಂದ ಆಲೋಚನೆ ಬರುತ್ತೆ. ಆ್ಯಂಡ್ ಹೆಡ್ ಇಸ್ ಕ್ರೈಸ್ಟ್. ಕ್ರಿಸ್ತನಾಗಿರುವ ಶಿರಸ್ಸಿನಿಂದ ಆಲೋಚನೆ ಬರುತ್ತೆ. ಆ್ಯಂಡ್ ದಟ್ ಬಾಡಿ ವಿಲ್ ಎಕ್ಸಿಕ್ಯೂಟ್ ವಾಟ್ ಎವರ್ ಕಮ್ಸ್ ಫ್ರಮ್ ದ ಹೆಡ್. ಕ್ರಿಸ್ತನಿಂದ ಬರುವ ಆಲೋಚನೆಯನ್ನು ದೇಹ ಅದು ಕ್ಲಿಯರ್ ಮಾಡುತ್ತೆ, ಕಾರ್ಯರೂಪದಲ್ಲಿ ಮಾಡುತ್ತೆ. ಆದರೆ ನಮ್ಮಲ್ಲಿ ಈಗ 4 ರೀಜನ್ ಇರ್ಬೋದು, ಅಥವಾ 10 ಗುಂಪಿರ್ಬೋದು, ಇರಲಿ, ತೊಂದರೆ ಇಲ್ಲ. ಈ 10 ಗುಂಪಿಗೂ, 10 ರೀಜನ್ಗೂ, 4 ರೀಜನ್ಗೂ, ಅಥವಾ 50 ಇಂಡಿವಿಜುವಲ್ಸ್ಗೂ ಹೆಡ್ಡಿಂದ, ಸೇಮ್ ಹೆಡ್ಡಿಂದಾನೇ ಸಪ್ಲೈ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಆ ಟುಗೆದರ್ ಇಟ್ ವಿಲ್ ಗೋ ಥ್ರೂ ದ ಸ್ಪಿರಿಟ್, ಇಟ್ ವಿಲ್ ಬರ್ನ್. ಆ ಬೆಂಕಿನ ಪ್ರೊಡ್ಯೂಸ್ ಮಾಡುತ್ತೆ, ಆ ಫೈರ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಈ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡುವಾಗ, ಸ್ಪಿರಿಚುವಲ್ ಥಿಂಗ್ಸ್ ವೆನ್ ವಿ ಆರ್ ಡೂಯಿಂಗ್, ದಟ್ ಸ್ಪಿರಿಚುವಲ್ ಫೈರ್ ಶುಡ್ ಬಿ ರಿಲೀಸ್ಡ್. ಈಗ ಇಟ್ ಈಸ್ ದ ವರ್ಕಿಂಗ್ ಆಫ್ ದಟ್ ಲೆನ್ಸ್. ಆ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ವಾ, ಪೀನ ಮಸೂರ, ಅದು ಈ ಕೆಲಸ ಮಾಡುತ್ತೆ. ಕಿರಣ ಏನು ಮಾಡಲ್ಲ, ಕಿರಣ ಬರುತ್ತೆ, ಓಕೆ, ಬಂದು ಆ ಪೀನ ಮಸೂರ ಈ ಕೆಲಸ ಮಾಡುತ್ತೆ. ಕಿರಣ, ನಾವು ಕಿರಣ ಅಂತ ಇಟ್ಕೊಳ್ಳೋಣ. ನಾವು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ, ಹಾರ್ಡ್ ವರ್ಕಿಂಗ್, ಬಟ್ ನೋ ಎಫೆಕ್ಟ್. ಏನು ಎಫೆಕ್ಟ್ ಆಗ್ತಾಯಿಲ್ಲ. ಯಾಕಾಗ್ತಾ ಇಲ್ಲ ಅಂದರೆ ಈ ಪೀನ ಮಸೂರದ ಮುಖಾಂತರ ಹೋಗ್ತಾ ಇಲ್ಲ, ಥ್ರೂ ದ ಸ್ಪಿರಿಟ್ ಹೋಗ್ತಾ ಇಲ್ಲ. ಆ ಏರಿಯಾದಲ್ಲಿ ನಾವು ಈ 3 ದಿವಸನೂ ಧ್ಯಾನ ಮಾಡಬೇಕು. ಇದರ ನಂತರನೂ ನಾವು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಏರಿಯಾದಲ್ಲಿ ನಾವು ವರ್ಕೌಟ್ ಮಾಡಬೇಕು. ದೇವರು ಪ್ರತಿಯೊಬ್ಬರ ಜೊತೆಯಲ್ಲೂ ಈ 3 ದಿವಸ ಮಾತಾಡ್ತಾರೆ. ಯಾರೆಲ್ಲ ಟೀಮ್ ಅಂತ ಇದೆಯೋ ಎಲ್ಲರ ಜೊತೆಯಲ್ಲೂ ಮಾತಾಡ್ತಾರೆ. ಅದು ಕೇವಲ ಇಲ್ಲಿ ಬಂದು ಬೋಧನೆ ಮಾಡುವಂಥ ಬೋಧಕರ ಮುಖಾಂತರ ಮಾತ್ರ ಅಲ್ಲ. ಕೆಲವೊಮ್ಮೆ ಬೋಧಕರ ಮುಖಾಂತರ ಏನು ಮಾತಾಡೋದಿಲ್ಲ, ಅಥವಾ ನಿಮಗೇನು ಅರ್ಥ ಆಗಿರೋದಿಲ್ಲ. ಸಮ್ಟೈಮ್ಸ್ ನೀವು ಅಲ್ಲಿ ಡೈನಿಂಗ್ ಹಾಲ್ಗೆ ಹೋಗುವಾಗ, ವಾಶ್ರೂಮ್ಗೆ ಹೋಗುವಾಗ, ರಾತ್ರಿ ಮಲಗಿರುವಾಗ, ಟ್ರಾವೆಲ್ ಮಾಡುವಾಗ, ಹೋಲಿ ಸ್ಪಿರಿಟ್ ವಿಲ್ ಸ್ಪೀಕ್ ಟು ಅಸ್. ದೇವರಾತ್ಮ ನಮ್ಮ ಜೊತೆಗೆ ಮಾತಾಡ್ತಾರೆ. ದೇವರಿಗೆ ಮಾತಾಡಲಿಕ್ಕೆ ಮನುಷ್ಯ ಬೇಕಂತೇನಿಲ್ಲ. ಗಾಡ್ ಕ್ಯಾನ್ ಸ್ಪೀಕ್ ಈವನ್ ವಿತೌಟ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಅದರಿಂದ ಇಲ್ಲಿ ಬಂದು ಯಾರೋ ಮಾತಾಡುವಾಗ ಮಾತ್ರ ದೇವರು ಮಾತಾಡ್ತಾರೆ ಅನ್ನೋದು ನೀವು ತಗೊಂಡ್ರೆ ಯು ವಿಲ್ ಬಿಕಮ್ ಫೂಲ್ಸ್, ಯು ವಿಲ್ ಬಿ ಡಿಸೀವ್ಡ್. ವಂಚನೆಗೊಳಗಾಗ್ತೀರಿ. ಇಲ್ಲಿ ದೇವರು ಮಾತಾಡಲ್ಲ ಅಂತೆಲ್ಲ ಮಾತಾಡ್ತಾರೆ, ಬಟ್ ನಾಟ್ ಓನ್ಲಿ ದ್ಯಾಟ್. ಯಾಕೆಂದರೆ ಈ 3 ಡೇಸು ನಮಗೆ ಪ್ರೇಯರ್ ಟೈಮ್, ರಿಟ್ರೀಟ್ ಟೈಮ್. ಅದು ನಾನು ಹೇಳ್ತಾ ಇರೋ ವಿಷಯ. ಇಲ್ಲಿ ಬೋಧನೆ ನಡೆಯುವ ಅಥವಾ ಇಲ್ಲಿ ಒಳಗಡೆ ಹಾಲ್ ಒಳಗಡೆ ಏನು ನಡೆಯುತ್ತಲ್ವ, ಈಗ ಅದು ಮಾತ್ರ ರಿಟ್ರೀಟ್ ಟೈಮ್ ಅಲ್ಲ, ಆಲ್ 3 ಡೇಸ್ ರಿಟ್ರೀಟ್ ಟೈಮ್. ಅದರಿಂದನೇ ನಾನು ಹೇಳೋದು, ಮನೆಗೆ ಹೋಗಿ ಬಂದು ನೀವು ರಿಟ್ರೀಟ್ ಮಾಡೋಕ್ಕೆ ಕಷ್ಟ ಆಗಲ್ಲ, ಪ್ರಾಕ್ಟಿಕಲಿ ಆಗಲ್ಲ. ಅದೇ ಯಾವುದೋ ಒಂದು ಮಸೂರದಿಂದ
ಕಿರಣ ಬಂದಂಗೆ ಆಗುತ್ತೆ ಅಷ್ಟೇ. ಬಟ್ ದ್ಯಾಟ್ ಈಸ್ ಅಪ್ ಟು ಯು, ಅದು ನಿಮಗೆ ಬಿಟ್ಟಿದ್ದು. ನೀವು ಅದಕ್ಕೋಸ್ಕರ ಕಾಯಬೇಕು. ದೇವರನ್ನ ಎದುರು ನೋಡುವವರು ಹೊಸ ಬಲವನ್ನು ಹೊಂದ್ಕೊಳ್ತಾರೆ. ಸೊ ಆ ಎದುರು ನೋಡುವಿಕೆ ನಮ್ಮಲ್ಲಿ ಇರಬೇಕು. ಓಕೆ, ಆದ್ದರಿಂದನೇ ದೇವರೇ ಒಂದು ನಮಗೋಸ್ಕರ ಒಂದು ಅವಕಾಶ ಮಾಡಿಕೊಡೋದು ಇದೆಲ್ಲ. ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು. ಬಟ್ ದ್ಯಾಟ್ ಈಸ್ ಅಪ್ ಟು ಯು. ಹಾಗಂತ ಹೇಳಿಬಿಟ್ಟು ಇಲ್ಲಿದ್ದ ತಕ್ಷಣ ನೀವೇನೋ ಆಗ್ಬಿಡ್ತೀರಿ, ಹೋದ ತಕ್ಷಣ ಹಾಳಾಗಿ ಹೋಗ್ತೀರಿ ಅನ್ನೋದಲ್ಲ. ಬಟ್ ದೇವರು ನಮ್ಮ ಅಂತರಂಗ ನೋಡ್ತಾರೆ, ನಮ್ಮ ದಾಹ ನೋಡ್ತಾರೆ, ನಮ್ಮ ಬೈಕೆ ನೋಡ್ತಾರೆ, ನಮ್ಮ ಆಸೆ ನೋಡ್ತಾರೆ, ಇದೆಲ್ಲ ನೋಡ್ತಾರೆ. ಸೊ ಅದರ ಪ್ರಕಾರ ಕೆಲಸನೂ ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಸೊ ಇಟ್ ಆಲ್ ಡಿಪೆಂಡಿಂಗ್ ಆನ್ ಯುವರ್ ಹಾರ್ಟ್, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಆಯಿತಾ? ಇದು ದೇವ್ರಿಗೆ ಮಾತ್ರ ಗೊತ್ತಾಗುತ್ತೆ ಪೂರ್ತಿಯಾಗಿ ನಮ್ಮ ಹೃದಯದ ಕಂಡೀಷನ್. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ನಮ್ಮ ಹಾರ್ಟ್ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ಹಾಗೆ ಹೇಳೋದೇ ಒಂದು ಫೂಲಿಶ್ನೆಸ್. ಯಾಕೆ ಅಂದರೆ ದೇವರಿಗೆಲ್ಲ ಅರ್ಥ ಆಗುತ್ತೆ, ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಮನುಷ್ಯನಿಗೆ ಅವನೇ ಸ್ವತಃ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಬ್ಬನನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅದರಿಂದ ಎಚ್ಚರವಾಗಿರಿ, ಯಾವಾಗಲೂ ಎಚ್ಚರವಾಗಿರಿ. ಎಸ್ಪೆಷಲಿ ದೀಸ್ 3 days, ಈ 3 ದಿನಗಳು. ಈ 3 ದಿನಗಳು ನಾವು ಎಂಟರ್ಟೈನ್ಮೆಂಟ್ ಸೈಡಿಗೆ ಇಡೋಣ, ದೇವರ ಆತ್ಮನಿಗಾಗಿ ಅಥವಾ ದೇವರ ಸ್ವರಕ್ಕಾಗಿ ನಾವು ಕಾಯ್ತಾ ಇರೋಣ. ನಮಗೆ ಬೇರೆ ದಿವಸಗಳಲ್ಲಿ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಬೇಕಾದಷ್ಟಿದೆ. ಅದರಲ್ಲೇ ಹೋದರೆ ಏನು ಪ್ರಯೋಜನ ಇಲ್ಲ. ಅದೊಂದು ಡಿಸೆಪ್ಷನ್. ಅದು ನೋಡೋಣ, ಅದು ಕ್ಲಾಸ್ ಒಂದು ಡಿಸೆಪ್ಷನ್ ಬಗ್ಗೆ ಏನಾದರೂ ಒಂದು ಕ್ಲಾಸ್ ತಗೊಳ್ಳಿಕ್ಕಾದರೆ ಟೈಮ್ ಇದ್ದರೆ ಈ 3 ದಿವಸದಲ್ಲಿ ವಿಲ್ ಟೇಕ್ 1 ಕ್ಲಾಸ್ ಆನ್ ಡಿಸೆಪ್ಷನ್. ವಂಚನೆ ಬಗ್ಗೆ ಒಂದು ತರಗತಿ ತೆಗೆದುಕೊಳ್ಳೋಣ, ಬೇಕು ನಮಗೆ. ಯಾಕೆಂದರೆ ಇದೆಲ್ಲ ವಂಚನೆ. ಗ್ಲಾಸ್ ಇರುತ್ತೆ, ಕಿರಣ ಇರುತ್ತೆ, ಪೇಪರು ಇರುತ್ತೆ, ಸುಡ್ತಾ ಇಲ್ಲ. ಒಂದು ರೀತಿ ವಂಚನೆನೇ. ಎಷ್ಟು ದಿವಸ ಅಂತ ಹಿಂಗೆ ಹಿಡ್ಕೊಂಡಿರೋದು? ಅದು ಹಿಡ್ಕೊಂಡಿರೋ ಲೆನ್ಸೇ ಸರಿ ಇಲ್ದಿದ್ರೆ ಅಲ್ವಾ? ಸೊ ವೆದರ್ ಐ ಆಮ್ ಲಿವಿಂಗ್ ಮೈ ಕ್ರಿಶ್ಚಿಯನ್ ಲೈಫ್ ಥ್ರೂ ದ ಸ್ಪಿರಿಟ್ ಆರ್ ಥ್ರೂ ದ ಫ್ಲೆಶ್, ಥ್ರೂ ಮೈ ಸೆಲ್ಫ್ ಆರ್ ಥ್ರೂ ಸಮ್ ಅದರ್ ಥಿಂಗ್ಸ್, ನನ್ನ ಆತ್ಮಿಕ ಜೀವನವನ್ನು ಅಥವಾ ನನ್ನ ಸೇವಾ ಜೀವನವನ್ನು, ಮಿನಿಸ್ಟ್ರಿಯನ್ನು ನಾನು ಆತ್ಮನ ಮುಖಾಂತರ ಮಾಡ್ತಾ ಇದ್ದೀನ? ನನ್ನ ಸೇವೆಗಳು ಆತ್ಮನ ಮುಖಾಂತರವಾಗಿ ಬಂದ ಸೇವೆಗಳಾಗ್ತಾ ಇದೆಯಾ, ಅಥವಾ ಕೇವಲ ಮನುಷ್ಯ ಜ್ಞಾನದಿಂದ, ಮನುಷ್ಯ ಬುದ್ಧಿಯಿಂದ, ಅಥವಾ ಧಾರ್ಮಿಕವಾಗಿ ಬಂದಂಥದ್ದು ಆಗ್ತಾ ಇದೆಯಾ? ಅದನ್ನು ನಾವು ಇವ್ಯಾಲ್ಯುವೇಟ್ ಮಾಡಿ ನೋಡಬೇಕು. ಪವಿತ್ರಾತ್ಮರು ನಮಗದು ಕನ್ಫರ್ಮ್ ಮಾಡಿ ಕೊಡ್ತಾರೆ ಈ ದಿವಸಗಳಲ್ಲಿ. ಒಂದು. ಎರಡನೇದಾಗಿ ನಾನು ಬಕೆಟ್ದು ಹೇಳಿದೆ. ಆ ಬಕೆಟ್ ಹೇಗಿದೆ ಅಂದರೆ ಅದೊಂದು ದಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಡಿಸೆಪ್ಷನ್. ನೀರು ಬೀಳ್ತಾ ಇದೆಯಾ ಕೇಳಿದರೆ ಬೀಳ್ತಾ ಇದೆ, ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 2% ಅಷ್ಟು ಬೀಳ್ತಾ ಇದೆ ಅಲ್ವಾ? ಸೊ ಆ 2% ಟೇಸ್ಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಆದರೆ ದೇವರು ಕೊಡ್ತಾ ಇರೋದು 100%. ಕೆಲವು 30ರಷ್ಟು, ಕೆಲವು 60ರಷ್ಟು, ಕೆಲವು 100ರಷ್ಟು. ಹಾಗಾದರೆ ದೇವರು 100ರಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ. ಗಾಡ್ ಈಸ್ ಸಪ್ಲೈಯಿಂಗ್ 100% ಇನ್ ಫುಲ್ ಮೆಷರ್. ನಾವು ಆ ವಾಕ್ಯ ತಗೊಂಡೇ ಡಿಸೀವ್ ಆಗಿದ್ದೀವಿ. ಕೆಲವು 30ರಷ್ಟು ಅಂದರೆ ನಾವು ಫಿಕ್ಸ್ ಮಾಡ್ಕೊಂಡು ನಾವೇ ಲಾಕ್ ಮಾಡಿಬಿಟ್ಟಿದ್ವಿ. ದೇವರೇ ಹೇಳಲಿಲ್ವಾ ಕೆಲವು 30ರಷ್ಟು ಅಂತ? 30ರಷ್ಟೇ 60ರಷ್ಟು ಆಗೋದು, 60ರಷ್ಟೇ 70ರಷ್ಟು ಆಗೋದು, 70ರಷ್ಟೇ 80ರಷ್ಟು ಆಗೋದು, ಅದೇ 100ರಷ್ಟು ಆಗೋದು. 100ರಷ್ಟು ಆಗೋಷ್ಟೊತ್ತಿಗೆ ಸ್ವರ್ಗಕ್ಕೆ ಹೋಗ್ತೀವಿ, ಪರವಾಗಿಲ್ಲ. ಆದರೂ ಬಟ್ ಆ ವಾಕ್ಯ ಹಿಡ್ಕೊಂಡು ನಾವು ಎಲ್ಲರೂ 100ರಷ್ಟು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ದೇವರಷ್ಟು ಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲೊಂದು ಯಾಕೋಬನ ಒಂದು ಮನಸ್ಸು ಬೇಕು. ವಿ ಮಸ್ಟ್ ಹ್ಯಾವ್ ಎ ಹಾರ್ಟ್ ಆಫ್ ಜೇಕಬ್. ಆ ಯಾಕೋಬ ಹೇಳ್ತಾನಲ್ವಾ, ನನ್ನನ್ನು ನೀನು ಬ್ಲೆಸ್ ಮಾಡಿದೆ, ನಾನು ಇಲ್ಲಿಂದ ಹೋಗಲ್ಲ. ಐ ವಿಲ್ ನಾಟ್ ಗೋ ಬ್ಯಾಕ್ ವಿತೌಟ್ ಗೆಟಿಂಗ್ ಮೀ ಬ್ಲೆಸ್ಡ್. ಓಕೆ, ನಿನ್ನನ್ನು ಆಶೀರ್ವದಿಸದೆ ಹೋದರೆ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹಠ ಮಾಡಿ ನಿಂತ್ಕೊಳ್ತಾನೆ. ಸೊ ದೇವರಿಗೆ ಯಾಕೋಬನನ್ನು ಆಶೀರ್ವಾದ ಮಾಡಲಿಕ್ಕೆ ಯಾಕೋಬನ ಹಠ ಬೇಕಾಗಿರಲಿಲ್ಲ. ಬೆಳಗಾಗೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಆದರೆ ದೇವ್ರ ಹೃದಯ ನೋಡ್ತಾರೆ. ದೇವ್ರ ಹೃದಯ ನೋಡ್ತಾರೆ. ಇದು ಸಿಗದೆ ಇದ್ದರೆ ಇವನು ನನ್ನ ಬಿಡ್ತಾನ ಅಥವಾ ಸುಮ್ಮನೆ ಹೋಗ್ತಾನ, 3 ದಿನ ಸುಮ್ಮನೆ ಇದ್ದು ಹೋಗ್ತಾನ, ಅಥವಾ ಪಡ್ಕೊಂಡು ಹೋಗ್ತಾನ, ಅಥವಾ ಸಿಗೋ ತನಕ ಇವನು ಏನಾದರೂ ಸ್ಟ್ರಗಲ್ ಮಾಡ್ತಾನ ಅದು ಸಿಗ್ಲಿಕ್ಕೋಸ್ಕರ. ದಿಸ್ ಗಾಡ್ ವಿಲ್ ಟೆಸ್ಟ್. ಅದು ನಮಗಾಗಿ ಇಟ್ಟಿರೋದು. ಯಾಕೋಬನ ಎಕ್ಸಾಂಪಲ್ ಬೈಬಲಲ್ಲಿ ಇಟ್ಟಿರೋದು ನಮಗೋಸ್ಕರ. ನಾವು ನೋಡಿ ಧ್ಯಾನಕ್ಕೆ ಬರ್ತೀವಿ,
ನಾನು ಯಾರನ್ನೂ ಜಡ್ಜ್ ಮಾಡಲ್ಲ, ನಿಮಗೆ ನೀವೇ ಜಡ್ಜ್. ಓಕೆ, ಯು ಜಡ್ಜ್ ಯುವರ್ ಸೆಲ್ಫ್. ಹೌ ಮೆನಿ ಆಫ್ ಅಸ್ ಆರ್ ಈಗರ್ಲಿ ಥರ್ಸ್ಟಿಂಗ್, ಈಗರ್ಲಿ ವೆಯ್ಟಿಂಗ್ ಫಾರ್ ದ ಲಾರ್ಡ್ ಆ್ಯಂಡ್ ಹಿಸ್ ಪವರ್ ಆ್ಯಂಡ್ ಹಿಸ್ ಟಚ್? ಅವರ ಸ್ಪರ್ಶಕ್ಕಾಗಿ, ಅವರ ಸ್ಪರ್ಶ ಇರ್ಬೋದು, ಅವರ ಒಂದು ರೆವಲೇಷನ್ ಇರ್ಬೋದು, ಅನುಭವ ಇರ್ಬೋದು. ಅದಕ್ಕೋಸ್ಕರ ನಾವೆಲ್ಲರೂ ಬಂದು ಜನರಲಿ ವಿ ಕಮ್ ಫಾರ್ ದ್ಯಾಟ್. ಎಲ್ಲರೂ ಅದಕ್ಕಾಗೆ ಬಂದಿದ್ದೀವಿ. ಅದಕ್ಕೆ ನಾನು ಈಗರ್ಲಿ ಅಂತ ಹಾಕಿದ್ದು. ಈಗರ್ಲಿ, ದಾಹದಿಂದ, ಅತೀ ದಾಹದಿಂದ, ಆಸಕ್ತಿಯಿಂದ. ಆ ಈಗರ್ನೆಸ್ ಅನ್ನೋದು ತೋರಿಸ್ಲಿಕ್ಕೆ ಏನಾದರೂ ಇದೆಯಲ್ವಾ? ಈಗ ನಾವೇನಾದರೂ ಒಂದು ಸಿನಿಮಾಕ್ಕೆ ಹೋಗಬೇಕಾದ್ರೆ ಒಂದು ಟಿಕೆಟ್ ತಗೋಬೇಕು. ತುಂಬ ರಶ್ ಇರುತ್ತೆ. ತುಂಬ ರಶ್ ಇರುವಂಥ ಒಂದು ಸಿನಿಮಾ, ನಾವು ಅದು ನೋಡಲೇಬೇಕು. ಆ್ಯಂಡ್ ವಿ ಆರ್ ವೆರಿ ಮಚ್ ಈಗರ್ ಟು ವಾಚ್ ದಟ್ ಮೂವಿ. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಸ್ಟ್ಯಾಂಡ್ ಇನ್ ಕ್ಯೂ ಅಲ್ಲಿ ನಿಂತ್ಕೊಳ್ತೀವಿ. ಕಾಲು ನೋವು ಬಗ್ಗೆ ಯೋಚನೆ ಮಾಡಲ್ಲ, ಬಿಸಿಲು ಬಗ್ಗೆ ಯೋಚನೆ ಮಾಡೋದಿಲ್ಲ, ಕ್ಯೂ ಎಷ್ಟು ಉದ್ದ ಇದೆ ಯೋಚನೆ ಮಾಡೋದಿಲ್ಲ. ನಮ್ಮ ಲಕ್ಷ್ಯ ಟಿಕೆಟ್ ತಗೊಂಡು ಒಳಗಡೆ ಹೋಗೋದು ಮಾತ್ರ. ವಿ ವೋಂಟ್ ಮೈಂಡ್ ಪೀಪಲ್. ಎಡಗಡೆ ಬಲಗಡೆ ಸ್ಮೋಕಿಂಗ್ ಮಾಡೋರು ನಿಂತ್ಕೊಂಡಿದ್ದಾರಾ, ಗುಟ್ಕಾ ಹಾಕ್ಕೊಂಡು ನಿಂತ್ಕೊಂಡಿದ್ದಾರಾ, ಇದ್ಯಾವುದು ವಿ ಡೋಂಟ್ ಮೈಂಡ್. ನಮಗದು ವಿಷಯ ಅಲ್ಲ. ನಾವು ಆ ಸ್ಮೆಲ್ಲೆಲ್ಲ ಸಹಿಸ್ಕೊಳ್ತೀವಿ. ನಮಗೆ ಟಿಕೆಟ್ ಬೇಕು, ಯಾಕಂದರೆ ನಾವು ಈ ಮೂವಿ ನೋಡಲೇಬೇಕು. ಸೊ ದಟ್ ಈಸ್ ದ ಈಗರ್ನೆಸ್ ಟು ವಾಚ್ ಮೂವಿ. ಯಾಕಂದ್ರೆ ನಾವೆಲ್ಲರೂ ನೋಡಿದ್ದೀವಿ, ಆ ಥರ ನಿಂತ್ಕೊಂಡು ನೋಡಿದ್ದೀವಿ. ನನಗೆ ಅನುಭವ ಇದೆ, ನಿಮಗೂ ಅನುಭವ ಇದೆ ಅಲ್ವಾ? ಮೂವಿ ವಿಷಯ ಮಾತ್ರ ಅಲ್ಲ, ಈ ರೀತಿ ಅನೇಕ ವಿಷಯಗಳು. ಲಾಸ್ಟ್ ಟೈಮ್ ನಾವೆಲ್ಲ ಹೋಟ್ಲಿಗೆ ಊಟಕ್ಕೆ ಹೋಗಿದ್ವಿ. ಜೋಸಫಣ್ಣ ಇದ್ರಲ್ವಾ? ಫಸ್ಟ್ ಸಂಡೇ ರಿಟ್ರೀಟ್ ಮುಗಿಸಿ ಒಂದು ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಅಲ್ಲೇ ಊಟ ಮಾಡಬೇಕು ಅನ್ನೋದು ನಮ್ಮದು ಹಠ. ಸೊ 45 ನಿಮಿಷ ವೆಯ್ಟ್ ಮಾಡಿದ್ವಿ. ಎಷ್ಟು ನಿಮಿಷ? ಯಾವುದೋ ಒಂದು ಕಾಡೊಳಗಡೆ ಆದರೆ ದಟ್ ಈಸ್ ಮೀನಿಂಗ್ಫುಲ್, ಯಾಕಂದರೆ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ. ಇದು ಕಾಡೊಳಗಡೆ ಅಲ್ಲ, ಬ್ಯಾಂಗ್ಳೂರು ಸಿಟಿ ಒಳಗಡೆ. ಬ್ಯಾಂಗ್ಳೂರು ಸಿಟಿ ಒಳಗಡೆ ಒಂದಲ್ಲ 1000 ಹೋಟ್ಲಿದೆ. ಆದರೆ ನಮಗೇನು ಅಂದರೆ ವಿ ಆರ್ ಈಗರ್ಲಿ ವೆಯ್ಟಿಂಗ್ ಟು ಈಟ್ ದ್ಯಾಟ್ ಸ್ಪೆಸಿಫಿಕ್ ಫುಡ್ ಇನ್ ದ್ಯಾಟ್ ಹೋಟೆಲ್. ಅದೇ ಹೋಟೆಲಲ್ಲಿ ಅದೇ ಊಟ ನಮಗೆ ಬೇಕಾಗಿತ್ತು. ಆದ್ದರಿಂದ ನಮ್ಗೆ ನೋವು ಅನಿಸಿಲ್ಲ. ಹಸುವಾಗ್ತಾಯಿದ್ರು ಕೂಡ ನಾವು ಅದೆಲ್ಲ ತಡ್ಕೊಂಡ್ವಿ. ನಮ್ಗೆ ಯಾವುದು ವಿಷಯ ಆಗಲಿಲ್ಲ. ಸೇಮ್ ಈಗರ್ನೆಸ್ ನಮಗೆ ಧ್ಯಾನಕ್ಕೆ ಬಂದಾಗ ಇದೆಯಾ? ನಾನು ಹೇಳಿದರೆ ಜಡ್ಜ್ ಮಾಡ್ದಂಗೆ ಆಗುತ್ತೆ. ನೀವೇ ಜಡ್ಜ್ ಮಾಡ್ಕೊಳ್ಳಿ. ಬೇರೆಯವ್ರು ನೀವು ಜಡ್ಜ್ ಮಾಡೋದು ಬೇಡ, ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ಳಿ. ನಾನೇನಾದರೂ ಹೇಳಿದ್ರೆ ನಾನು ನಿಮಗೆ ತೀರ್ಪು ಕೊಟ್ಟಂಗೆ ಆಗುತ್ತೆ. ಯಾವ ಥರ ತೀರ್ಪು? ನಮ್ಮ ಹೃದಯ ಇವ್ರಿಗೆ ಗೊತ್ತಾಗುತ್ತಾ? ನಮ್ಗೆ ಎಷ್ಟು ಭಾರ ಇದೆ, ದುಃಖ ಇದೆ, ಒಳಗಡೆ ಏನೆಲ್ಲ ಇದೆ, ಇವ್ರಿಗೇನು ಅರ್ಥ ಆಗುತ್ತಾ? ಅದು ನನಗೇನು ಅರ್ಥ ಆಗಲ್ಲ, ಅದರಿಂದನೇ ಬಿಟ್ಬಿಡಿ. ನಾನು ತೀರ್ಪು ಕೊಡಲ್ಲ. ಯು ಜಡ್ಜ್ ಯುವರ್ ಸೆಲ್ಫ್ ವಿತ್ ವಾಟ್ ಈಗರ್ನೆಸ್ ಐ ಆಮ್ ಕಮಿಂಗ್ ಫಾರ್ ದ ರಿಟ್ರೀಟ್. ಎಷ್ಟೋ ಬಾರಿ ಬರಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಬರಲಿಲ್ಲ ಅಂದರೆ ಅವ್ರು ಏನಾದರೂ ಹೇಳ್ತಾರೆ, ನಾಳೆ ದಿವಸ ಮತ್ತು ಯಾಕೆ ಸುಮ್ಮನೆ ಅವ್ರ ಕೈಗೆ ಸಿಕ್ಕಾಕೊಳ್ಳೋದು? ಹೋದ್ರೆ ಏನಾದರೂ ಹೊಸ ವಿಷಯ ಸಿಗುತ್ತೆ. ಹೊಸ ವಿಷಯ ತೊಗೊಂಡು ಏನು ಮಾಡ್ತೀರಾ? ಹಳೆ ವಿಷಯನ ಏನು ಮಾಡಿಬಿಟ್ರಿ? ಈಗ ಹೊಸ ವಿಷಯ ಸಿಗುತ್ತೆ ಅಂತ ಬರೋರು ಇದ್ದಾರೆ. ನಾನು ಹೇಳಿ ಅವರೆಲ್ಲ ಫೂಲ್ಸಿ, ಹೊಸ ವಿಷಯಕ್ಕಾಗಿ ಬರೋರು. ನೀವೇನು ತೊಗೊಂಡೋಗಲ್ಲ, ಹೊಸ ವಿಷಯ ಮಾತ್ರ ತೊಗೊಂಡು ಹೋಗ್ತೀರಿ. ಹೊಸದು ತೊಗೊಂಡು ಏನು ಮಾಡ್ತೀರಾ? ಹಳೇದೇನು ಮಾಡಿದ್ರಿ? ಎಷ್ಟೋ ವಿಷಯಗಳು ದೇವರಾತ್ಮರು ನಮಗೆ ಕೊಟ್ಟಿದ್ದಾರಲ್ಲ, ಅದೆಲ್ಲ ಏನಾಯಿತು? ಎಲ್ಲಿದೆ ಅದು? ಯೇಸು ಕೇಳ್ತಾರೆ, ವೇರ್ ಇಸ್ ದ ಫಿಶ್ ವಿಚ್ ಯು ಹ್ಯಾವ್ ಕಾಟ್? ನೀವು ಹಿಡಿದ ಮೀನು ಎಲ್ಲಿದೆ ತೋರಿಸಿ, ತಗೊಂಡು ಬನ್ನಿ ಅಂತ ಹೇಳ್ತಾರೆ. ನೀವು ಹಿಡಿದಿರೋ ಮೀನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದೆಲ್ಲ ಹಾರೋಯ್ತು ಅಂತ ಹೇಳ್ತೀರಾ? ಸೊ ಪ್ರತಿ ಬಾರಿ ದೇವರು ನಮಗೆ ಕೊಟ್ಟಿದ್ದು ನಮಗದು ಇಟ್ಕೊಳ್ಳಿಕ್ಕಲ್ಲ. ನಮ್ಗೆ ಇಟ್ಕೊಳ್ಳಿಕ್ಕೆ ಕೊಟ್ಟಿರೋದು ಕೆಟ್ಟೋಗುತ್ತೆ. ಮೊನ್ನೆ ಅವ್ರು ಇಟ್ಕೊಂಡ್ರು, ನಾಳೆ ತಿನ್ನೋಣ ಅಂತ ಹೇಳ್ಬಿಟ್ಟು ಏನಾಯಿತು? ಕೊಳೆತು ಹುಳ ಬದಲೋಯ್ತು. ಸೊ ಎವ್ರಿ ಡೇ ಗಾಡ್ ಈಸ್ ಗಿವಿಂಗ್ ಅಸ್ ದ ಫ್ರೆಶ್ ಮನ್ನಾ, ನಾಟ್ ಟು ಪ್ರಿಸರ್ವ್ ಬಟ್ ಟು ಈಟ್. ಮನ್ನಾ ದೇವ್ರು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಇಟ್ಕೊಳ್ಳಿಕ್ಕಲ್ಲ. ಡೈರಿಲೋ ಇನ್ನೊಂದು ಕಡೆನೋ ಮೊಬೈಲ್ ಫೋನಲ್ಲೋ ನೋಟ್ಸಲ್ಲೋ ಎಲ್ಲ ಬರೆದು ಇಟ್ಕೊಳ್ಳಿಕ್ಕಲ್ಲ. ಅದು ಮಾಡಬೇಕು. ಇಟ್ಸ್ ಗುಡ್ ಪ್ರಾಕ್ಟೀಸ್. ದಟ್ ಆಲ್ಸೋ ಶೋಸ್ ಎ ಕೈಂಡ್ ಆಫ್ ಈಗರ್ನೆಸ್. ಒಂದು ದಾಹ ತವಕ ಇರೋದು ಅದು ತೋರಿಸುತ್ತೆ. ಓಕೆ, ಇಟ್ಸ್ ಫೈನ್, ಇಟ್ಸ್ ನೀಡೆಡ್. ಆದರೆ ಅದು ಅಲ್ಲಿದೆ, ಅದು ಇಲ್ಲಿಗೆ ಬಂದೆ, ಇಲ್ಲಿಗೆ ಬಾರದೇ ಇದ್ದರೆ, ಇಫ್ ಇಟ್ ಈಸ್ ಓನ್ಲಿ ದೇರ್ ಇನ್ ದ ಡೈರಿ, ನಾಟ್ ಹಿಯರ್, ವಾಟ್ ಇಸ್ ದ ಯೂಸ್? ಏನು ಪ್ರಯೋಜನ ಆಯಿತು?
ಥಿಂಕ್ ಮಾಡೋಣ. ಕಾರಣ ಏನು ಅಂದರೆ ಬಕೆಟ್ ಹೀಗಿದೆ, ಒಳಗಡೆಗೆ ಏನು ಬೀಳ್ತಾ ಇಲ್ಲ, ಮೇಲಿಂದ ಬರ್ತಾ ಇದೆ. ಗಾಡ್ ಈಸ್ ಗಿವಿಂಗ್ ವಿತ್ ಸೇಮ್ ಮೆಷರ್ ಟು ಆಲ್ ದ ಪೀಪಲ್. ಆಯಿತಾ? ಸೇಮ್ ಮೆಷರ್ಮೆಂಟಲ್ಲಿ ಎಲ್ಲ ಜನರಿಗೂ ದೇವರು ಕೊಡ್ತಾ ಇದ್ದಾರೆ, ಆದರೆ ಸೈಡಿಗೆ ಬೀಳ್ತಾ ಇದೆ. ಈ ಬಕೆಟ್ ಸರಿದೋಗ್ಲಿಕ್ಕೆ ಕಾರಣ ಏನು? ಒಂದು ಸ್ವಲ್ಪ ಟೈಮ್ ಹೊರಗಡೆ ಕರ್ಕೊಂಡೋಗಿ ಫ್ರೀ ಮಾಡ್ಕೊಂಡು ಬಂದುಬಿಡಮ್ಮ. ಈ ಬಕೆಟ್ ಸರಿದೋಗ್ಲಿಕ್ಕೆ ಕಾರಣ ಏನು? ನಾನು ಹೇಳಿದ್ನಲ್ಲ, ವಿಂಡ್, ಗಾಳಿ. ಆ ಗಾಳಿ ಎ ಕೈಂಡ್ ಆಫ್ ಡಿಸೆಪ್ಷನ್, ಒಂದು ರೀತಿ ವಂಚನೆ. ಎಲ್ಲರನ್ನೂ ಒಂದೇ ಥರದ ಗಾಳಿ ಅಲ್ಲ ಈ ಥರ ಬೆಂಡ್ ಮಾಡ್ತಾ ಇರೋದು, ಬೀಳಿಸ್ತಾ ಇರೋದು. ಈ ವಿಂಡ್ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿಬೇಕೀಗ. ಈ 3 ದಿವಸದಲ್ಲಿ ನೀವು ಕೂತ್ಕೊಂಡು ಪರ್ಸ್ನಲ್ ಪ್ರೇಯರ್ಗೆ ಟೈಮ್ ಇದೆ. ಪರ್ಸ್ನಲ್ ಪ್ರೇಯರ್ ಟೈಮ್ ನೀವು ಅದಕ್ಕೆ ಯೂಸ್ ಮಾಡಿದರೆ ಗಾಡ್ ಈಸ್ ಫೇತ್ಫುಲ್, ದೇವ್ರ ನಂಬಿಗಸ್ತರು ತಿಳಿಸ್ಕೊಡ್ತಾರೆ. 3 days ಪರ್ಸನಲ್ ಟೈಮ್, ವೈಯಕ್ತಿಕ ಸಮಯ. ನೀವು ಮಾತಾಡಬೇಡಿ ಅಂತಲೂ ಹೇಳೋದಿಲ್ಲ, ನಗಬೇಡಿ ಅಂತಲೂ ಹೇಳೋದಿಲ್ಲ, ಸೀರಿಯಸ್ ಆಗಿರಿ ಅಂತಲೂ ಹೇಳೋದಿಲ್ಲ. ಫೀಲ್ ಫ್ರೀ ಆಗಿರಿ, ಬಟ್ ನಿಮ್ಮ ಹೃದಯ ಮನಸ್ಸು ಪೂರ್ತಿ ಕನೆಕ್ಷನಲ್ಲಿರಬೇಕು. ಆದರೆ ನೀವಿಲ್ಲಿ ಮನುಷ್ಯನ ಜೊತೆ ಕನೆಕ್ಟೆಡ್ ಆಗಿ ಇದ್ದರೆ ಅಲ್ಲಿ ಹೆಂಗೆ ಕನೆಕ್ಟ್ ಆಗಿರ್ತೀರಿ ನನಗೆ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್. ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಿದ್ದು. ಯಾಕಂದರೆ ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬರಿಗಿಂತ ಒಬ್ಬರು ಕೆಪಾಸಿಟಿ ಜಾಸ್ತಿ ಇರೋರು. ಆದ್ದರಿಂದ ದಟ್ ಐ ಡೋಂಟ್ ನೋ. ಆದರೆ ಒಂದಂತೂ ಇದು ನಾವು ತಿಳ್ಕೋಬೇಕು, ಯಾವ ಗಾಳಿ ನನ್ನನ್ನು ಬಕೆಟನ್ನು ಸ್ಲಿಪ್ ಮಾಡ್ತಾ ಇದೆ, ಬೆಂಡ್ ಮಾಡ್ತಾ ಇದೆ, ವಾಲಿಸ್ತಾ ಇದೆ, ಯಾವ ಗಾಳಿ? ಈ ಲೋಕದಲ್ಲಿ ಅನೇಕ ರೀತಿ ಗಾಳಿ ಬೀಸುತ್ತೆ, ಅದರಲ್ಲಿ ನಿನ್ನನ್ನು ಬೆಂಡ್ ಮಾಡ್ತಾ ಇರೋದು ಯಾವುದು ಅಂತ ಕಂಡುಹಿಡಿಯಬೇಕು. ಕಂಡುಹಿಡಿದು ಏನು ಮಾಡಬೇಕು? ಯು ನೀಡ್ ಟು ರಿಪೆಂಟ್ ಅಷ್ಟೇ, ಮಾಡೋದೇನಿಲ್ಲ. ಯು ನೀಡ್ ಟು ರಿಪೆಂಟ್, ಕಮ್ ಬ್ಯಾಕ್, ವಾಪಸ್ ಬಾ. ದೇವರು ಅಷ್ಟೇ ಹೇಳ್ತಾ ಇರೋದು, ಬೇರೆ ಏನೂ ಹೇಳ್ತಾ ಇಲ್ಲ. ಆದರೆ ಆ ಗಾಳಿ ಯಾವುದು ಅಂತ ಕಂಡುಹಿಡಬೇಕು. ಯಾವ ಗಾಳಿ? ಅನೇಕ ರೀತಿಯ ಗಾಳಿಗಳಿದೆ. ಓಕೆ, ಅದರಲ್ಲಿ ಒಂದೋ ಎರಡೋ ಗಾಳಿ ನಾನೀಗ ಹೇಳೋದಾದರೆ, ಒಂದು ಗಾಳಿ ಯಾವುದು ಗೊತ್ತಾ? ಈ ಸೆಲ್ಫ್ ರೈಚಸ್ನೆಸ್ ಅನ್ನೋ ಗಾಳಿ, ಸ್ವನೀತೀಕರಣದ ಒಂದು ಗಾಳಿ. ಇದು ಇಟ್ಸ್ ಎ ಡೇಂಜರಸ್ ವಿಂಡ್, ವೆರಿ ಡೇಂಜರಸ್, ತುಂಬ ಡೇಂಜರಸ್ ಆದ ಒಂದು ಗಾಳಿ ಇದು. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ ಗಲಾತ್ಯ ಸಭೆಗೆ ಪೌಲರು ಪತ್ರಿಕೆ ಬರೀಬೇಕಾದ್ರೆ ಮತ್ತು ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ನೋಡಲಿಕ್ಕಾಗತ್ತೆ. ನಾವು ಹಿಬ್ರಿಯರಿಗೆ ಬೇಡ, ಈಗ ಅಷ್ಟೊಂದು ಸಮಯ ಇಲ್ಲ. ಸೊ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ, ಈ ಗಲಾತ್ಯ ಸಭೆಯವರು ಮೊದಲು ಹೀಗಿದ್ದರು, ಸ್ಟ್ರೈಟಾಗಿದ್ದರು, ದೇವರಿಂದ ಬಂದಿದ್ದನ್ನು ಹಾಗೆ ತಗೊಳ್ತಾ ಇದ್ದರು. ಕಾಲಕ್ರಮೇಣ ಅವರು ಏನಾದರೂ ಹೀಗೆ ಬೆಂಡ್ ಆದರು. ಅವ್ರನ್ನ ಬೆಂಡ್ ಮಾಡಿದ್ದು ಯಾವುದು ಕೇಳಿದರೆ ಬೇರೆ ಏನೂ ಅಲ್ಲ, ಅನದರ್ ಗಾಸ್ಪೆಲ್, ಮತ್ತೊಂದು ಶುಭವಾರ್ತೆ, ಬೇಸ್ಡ್ ಆನ್ ದ ಲಾ, ಧರ್ಮಶಾಸ್ತ್ರ ಆಧಾರಿತವಾದ ದೇವರ ವಾಕ್ಯದ ಉಪದೇಶ. ದೇವರ ವಾಕ್ಯದ ಉಪದೇಶ ದೇವರ ವಾಕ್ಯನೇ, ಆದರೆ ಇಟ್ ಈಸ್ ವರ್ಕ್ ಬೇಸ್ಡ್, ಲಾ ಬೇಸ್ಡ್, ನಿಯಮ ಆಧಾರಿತ, ಕಾರ್ಯ ಆಧಾರಿತವಾದ ದೇವರ ವಾಕ್ಯ ಅಥವಾ ಶುಭ ಸಂದೇಶ. ದಟ್ ಈಸ್ ಅನದರ್ ಗಾಸ್ಪೆಲ್. ದಟ್ ಈಸ್ ಅಗೇನ್ಸ್ಟ್ ದ ಟ್ರೂ ಗಾಸ್ಪೆಲ್. ಟ್ರೂ ಗಾಸ್ಪೆಲ್ ಈಸ್ ನಾಟ್ ಲಾ ಬೇಸ್ಡ್. ಟ್ರೂ ಗಾಸ್ಪೆಲ್ ಈಸ್ ನಾಟ್ ವರ್ಕ್ ಬೇಸ್ಡ್. ಟ್ರೂ ಗಾಸ್ಪೆಲ್ ಈಸ್ ಫೇತ್ ಬೇಸ್ಡ್, ಗ್ರೇಸ್ ಬೇಸ್ಡ್. ನಿಜವಾದ ಶುಭ ಸಂದೇಶ ಅನ್ನೋದು ಲಾ ಬೇಸ್ಡ್ ಅಲ್ಲ, ವರ್ಕ್ ಬೇಸ್ಡು ಅಲ್ಲ. ಯಾವುದು ಬೇಸ್ ಆಗಿದೆ? ಯಾವ ಆಧಾರದಲ್ಲಿದೆ? ಗ್ರೇಸ್ ಆ್ಯಂಡ್ ಫೇತ್, ಫೇತ್ ಆ್ಯಂಡ್ ಗ್ರೇಸ್. ವಿಶ್ವಾಸ ಆಧರಿಸಿದೆ ಮತ್ತು ಕೃಪೆ ಆಧರಿಸಿದ್ದು. ಹೂ ಈಸ್ ದ ಆಥರ್ ಆಫ್ ಗ್ರೇಸ್ ಆ್ಯಂಡ್ ಫೇತ್? ಜೀಸಸ್, ಗಾಡ್ ಅಲ್ವಾ, ದೇವರು. ಇಲ್ಲಿ ಲಾ ವರ್ಕ್ ಮಾಡಿದ್ರೆ ಅದರದ್ದು ಆಥರ್ ಯಾರಾಗ್ತಾರೆ? ನಾನೇ. ಇದು ಅರ್ಥ ಎಷ್ಟು ಜನಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಇದು ಆಗಬೇಕು, ಎಲ್ಲರಿಗೂ ಅರ್ಥ ಆಗಬೇಕು. ಪವಿತ್ರಾತ್ಮರೇ ಒಂದು ರಿವೀಲ್ ಮಾಡಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇದು ಅರ್ಥ ಆಗದೆ ನಾವು ಯಾವ ಶುಭ ಸಂದೇಶ ಸಾರೋದಲ್ವಾ?
ನಾವು ಸುಮ್ಮನೆ ಏನೋ ದೇವ್ರ ಬಗ್ಗೆ ಹೇಳೋದಲ್ಲ, ಅಥವಾ ಏನೋ ಒಂದಿಷ್ಟು ಪ್ರಾರ್ಥನೆಗಳನ್ನ ನಾವು ಬಯರ್ಟ್ ಮಾಡ್ಕೊಂಡಿರ್ತೀವಿ, ಅಥವಾ ಅದು ಬಂದು ನ್ಯಾಚುರಲಾಗಿ ಬರುತ್ತೆ ಹಾಗೆ ಮಾಡಿ ಬರೋದಲ್ಲಲ್ಲ. ಸೊ ನಾವು ಒಂದು ಕನ್ವಿಕ್ಷನ್ನಿಂದ ಮಾಡುವಂಥದ್ದಾಗಿರ್ಬೇಕು ಸೇವೆ. ಸೊ ಅದರಿಂದ ನಮಗೆ ಈ ವಿಷಯ ಗೊತ್ತಿರಬೇಕು. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವು ನೋಡೋದಾದರೆ ಒಂದು ವರ್ಡಿಂದ ನಾವು ಹೋಗೋಣ. ಗಲೇಷಿಯನ್ಸ್ ಚಾಪ್ಟರ್ 2:20. ಕ್ರಿಸ್ತ ಯೇಸುವಿನೊಂದಿಗೆ ನಾನು ಶಿಲುಬೆಗೆ ಏರಿಸಲಾದವನು, ಈಗ ಜೀವಿಸುವವನು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಾರೆ. ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣಾರ್ಪಣೆ ಮಾಡಿದ ದೇವರ ಪುತ್ರನಲ್ಲಿ ನಾನು ಇರಿಸಿರುವ ವಿಶ್ವಾಸದಿಂದಲೇ ನಾನೀಗ ಈ ದೇಹದಲ್ಲಿ ಜೀವಿಸುತ್ತಿದ್ದೇನೆ. ಓಕೆ, ಸಾಕ್ಬಿಡಿ. ಓಕೆ, ಅದಾದಮೇಲೆ ದೇವರ ಅನುಗ್ರಹವನ್ನು ನಿರಾಕರಿಸುವಂಥವನು ನಾನಲ್ಲ. ಓಕೆ, ಅಷ್ಟು ಸಾಕು. 19 ನಾನಾದರೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದೇನೆ. ಸೊ ಪೌಲರಿಗೆ ಪ್ರಾಬ್ಲಮ್ ಆಗ್ತಾಯಿದ್ದದ್ದು ಧರ್ಮಶಾಸ್ತ್ರ ನಿಯಮ. ನಮಗೆ ಬೇರೆ ಥರ ನಿಯಮಗಳಿರ್ಬೋದು ದೇವರಿಗೋಸ್ಕರ ಬದುಕಲಿಕ್ಕೆ, ಆದರೆ ಅದ್ರ ಪಾಲಿಗೆ ನಾವು ಸತ್ತವರಾಗಿಯೇ ಇರಬೇಕು. ದಿಸ್ ಡೈಯಿಂಗ್ ಈಸ್ ನಾಟ್ ಒನ್ ಟೈಮ್ ಆ್ಯಕ್ಟ್. ಬೀಯಿಂಗ್ ಡೆಡ್ ಟಿಲ್ ದ ಎಂಡ್, ಟಿಲ್ ಯು ಡೈ ಆರ್ ಟಿಲ್ ಕ್ರೈಸ್ಟ್ ಕಮ್ಸ್. ವಿತೌಟ್ ಹೋಲಿ ಸ್ಪಿರಿಟ್ ಇಟ್ ಈಸ್ ಇಂಪಾಸಿಬಲ್. ಪವಿತ್ರಾತ್ಮ ಇಲ್ಲದೆ ಇದು ಸಾಧ್ಯನೇ ಇಲ್ಲ. ಸತ್ತವರಾಗಿಯೇ ಇರೋದು, ಒಂದಿನ ಸಾಯೋದಾದರೂ ಓಕೆ, ಎವ್ರಿ ಡೇ ಸಾಯ್ತಾನೇ ಇರೋದು ಅಥವಾ ಸತ್ತವರಾಗಿಯೇ ಇರ್ತಕ್ಕಂಥದ್ದು ಮನುಷ್ಯನಿಗಿದು ಅಸಾಧ್ಯ. ಅದಕ್ಕೆ ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ಯು ಆರ್ ಡೂಯಿಂಗ್ ಅಥವಾ ಯು ಆರ್ ಲಿವಿಂಗ್, ಇಟ್ ಈಸ್ ದ ಸ್ಪಿರಿಟ್ ಆಫ್ ಗಾಡ್ ಲಿವಿಂಗ್ ಥ್ರೂ ಯು ಆರ್ ಕ್ರೈಸ್ಟ್ ಲಿವಿಂಗ್ ಥ್ರೂ ಯು. ದೇವ್ರ ನಮ್ಮ ಮುಖಾಂತರ ಜೀವಿಸೋ ಜೀವನ ಕ್ರೈಸ್ತ ಜೀವನ. ನಾನು ಜೀವಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಬಕೆಟ್ ಪಲ್ಟಿ ಆಗುತ್ತೆ, ಸರಿದೋಗುತ್ತೆ. ಸೊ ನಾವು ಟ್ರೈ ಮಾಡ್ತಾಯಿದ್ದೀವಿ, ಸರಿದೋಗ್ತಾ ಇದೆ. ವಿ ಆರ್ ಟ್ರೈಯಿಂಗ್. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾವು ಇನ್ನೂ ಸ್ವಲ್ಪ ಕಲಿತಾ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಎಷ್ಟೋ ಗಾಳಿ, ಬೇರೆ ವಿಂಡ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಂಡ್ಸ್ ಇದೇನು ಮಾಡ್ತಾಯಿದೆ ಅಂದರೆ ಇದ್ರ ಮೇಲೆ ಬೀಳ್ತಾ ಇದೆ, ನನ್ನ ಮೇಲೆ ಬೀಳ್ತಾ ಇದೆ. ಸ್ಲಿಪ್ಪಾಗಿ ಸರಿದು ಹೋಗ್ತಾ ಇದ್ದೀನಿ. ಪೌಲರು ಹೇಳ್ತಾರೆ, ನಾನಾದರೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದೇನೆ. ಸೊ ಎ ಟ್ರೂ ಕ್ರಿಶ್ಚಿಯನ್ ಲೈಫ್ ಬಿಗಿನ್ಸ್ ವಿತ್ ಎ ಡೆತ್. ನಿಜವಾದ ಕ್ರೈಸ್ತ ಜೀವನ ಅನ್ನೋದು ಪ್ರಾರಂಭ ಆಗೋದೇ ಮರಣದಿಂದ, ಸಾವಿನಿಂದನೇ ಪ್ರಾರಂಭ ಆಗೋದು, ಸಾಯದೆ ಪ್ರಾರಂಭ ಆಗೋದೇ ಇಲ್ಲ. ಈಗ ನಮ್ಮಲ್ಲಿ ಎಷ್ಟು ಜನ ಈ ಒಂದು ಡೆತ್ ಪ್ರಾಸೆಸ್ಸಲ್ಲಿ ಬಂದಿದ್ದೀವಿ. ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೇ ಇದ್ದರೆ ಅದು ಒಂಟಿಯಾಗಿ ಉಳಿಯುತ್ತೆ, ಸತ್ತರೆ ಮಾತ್ರ ಫಲ ಬರೋದು. ಸೊ ಅದೇ ರೀತಿಯಲ್ಲಿ ಈಗ ನಾನು ಗೋಧಿ ಕಾಳು, ನಾವು ಒಬ್ಬೊಬ್ಬರು ಕೂಡ ಈ ಡೆತ್ ಅನ್ನೋದು, ಈ ಡೆತ್ ಭಯಪಡೋದು ಅವಶ್ಯಕತೆ ಇಲ್ಲ. ಈ ಡೆತ್ ಎಲ್ಲಾಗಿದೆ, ಇದು ಕ್ರಿಸ್ತನಲ್ಲಿ ಸಂಭವಿಸಿದ್ದು. ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಕ್ರೈಸ್ಟ್ ಡಿಡ್ ಇಟ್. ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಯೇಸು ನನ್ನ ಬದಲಿಗೆ, ಇದು ಮೈಂಡಲ್ಲಿರಲಿ. ಸೊ ಐ ಡೈಡ್ ವಿತ್ ಹಿಮ್ ಇನ್ ಹಿಮ್. ಕ್ರಿಸ್ತನ ಮುಖಾಂತರ ನಾನೇನಾದೆ, ಶಿಲುಬೆಗೇರಿಸಲಾದವನು. ಐ ಡೈಡ್. ಅದನ್ನೇ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನೊಂದಿಗೆ ನಾನು ಹೇಗೆ ಸತ್ತವನಾದೆ, ಧರ್ಮಶಾಸ್ತ್ರದ ಪಾಲಿಗೆ ಧರ್ಮಶಾಸ್ತ್ರದ ಮೂಲಕ ನಾನು ಹೇಗೆ ಸತ್ತವನಾದೆ. ವಾಟ್ ಐ ಡಿಡ್ ನಥಿಂಗ್. ನಾವೇನು ಮಾಡ್ತೀವಿ, ನೀವು ಸಾಯಬೇಕು ಅಂದರೆ ಹೇಗೆ ಸಾಯಬೇಕು ಅಲ್ವಾ? ಸೊ ಇಲ್ಲಿ ನಾವು ಎಲ್ಲಿ ಕನ್ಫ್ಯೂಷನ್ ಆಗ್ತಿದ್ದೀವಿ ಅಂದರೆ, ಸ್ಯಾಂಕ್ಟಿಫಿಕೇಷನ್ ಲೈಫ್ನ ತಗೊಂಡು ಬಂದು ಜಸ್ಟಿಫಿಕೇಷನ್ ಲೈಫಿಗೆ ಹಾಕ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದನೇ ನಮ್ಮಲ್ಲಿ ಅನೇಕರು ಇನ್ನೂ ಜಸ್ಟಿಫೈಡೇ ಆಗಿಲ್ಲ. ಅರ್ಥ ಆಗ್ತಿದೆಯಾ? ಆಫ್ಟರ್ ಜಸ್ಟಿಫಿಕೇಷನ್, ಓಕೆ, ಜಸ್ಟಿಫಿಕೇಷನ್ ಆದಮೇಲೆ, ನೀತೀಕರಣ ಆದ ನಂತರ ಈ ಪವಿತ್ರೀಕರಣದ ಸ್ಯಾಂಕ್ಟಿಫಿಕೇಷನ್ ಲೈಫ್ ಇದೆಯಲ್ಲ, ಅಲ್ಲಿ ನಾವು ಮಾಡಬೇಕಾದ ಬೋಧನೆಗಳನ್ನ ನಾವು ಎಲ್ಲಿ ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲಿ? ಜಸ್ಟಿಫಿಕೇಷನ್ಗೆ. ಆದ್ದರಿಂದನೇ ನಾವು ಜಸ್ಟಿಫೈಡು ಆಗಿಲ್ಲ. ವಿ ಆರ್ ಟ್ರೈಯಿಂಗ್ ಟು ಬಿ ಜಸ್ಟಿಫೈಡ್ ಬೈ ಗಾಡ್. ನಾವು ದೇವರಿಂದ ನೀತೀಕರಿಸಲ್ಪಡಲಿಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀವಿ. ನಾವು ನೀತಿವಂತರಾಗಬೇಕಾದ್ರೆ, ದೇವರು ನಮ್ಮನ್ನು ನೀತಿವಂತರಾಗಿಸ್ಬೇಕಾದ್ರೆ ಏನೆಲ್ಲ ಮಾಡಬೇಕು?
ಇದನ್ನೆಲ್ಲ ಬಿಡಬೇಕು, ಇದನ್ನೆಲ್ಲ ಮಾಡಬೇಕು. ಯು ಹ್ಯಾವ್ ಟು ಲೀವ್ ಆಲ್ ದೀಸ್ ಥಿಂಗ್ಸ್, ಯು ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಹೇಳ್ತೀವಾ, ಮಾಡ್ತೀವಿ. ಹಾಗೆ ಮಾಡೋದಿದೆಯಲ್ವಾ, ಯು ಆರ್ ಪ್ರೀಚಿಂಗ್ ಅನದರ್ ಗಾಸ್ಪಲ್. ಬೆಂಕಿ ಎಲ್ಲಿ ಬರುತ್ತೆ ಅವಾಗ? ಎಲ್ಲಿ ಬರುತ್ತೆ? ಬೆಂಕಿ ಬರಲ್ಲ. ಬೆಂಕಿ ನಾವು ರೆಡಿ ಮಾಡಬೇಕಾಗತ್ತೆ ಅವಾಗ. ನಮ್ಮ ಒಂದು ಸೆಲ್ಫ್ ಪವರಿಂದ, ನಮ್ಮ ಒಂದು ಈ ಇಮೋಷ್ನಲಿಸಮ್ ಎಲ್ಲ ಕ್ರಿಯೇಟ್ ಮಾಡಿ, ಹ್ಯೂಮನ್ ಇಮೋಷನ್ಸ್ ತುಂಬ ಪವರ್ಫುಲ್ ಆಯಿತಾ, ಅದರಲ್ಲೂ ಒಂದು ಬೆಂಕಿನ ಕ್ರಿಯೇಟ್ ಮಾಡ್ಬೋದು. ಸೊ ಅದೇನು ಪ್ರಯೋಜನ? ಅದರಲ್ಲಿ ಸಾಲ್ವೇಷನ್ ಇಲ್ಲ. ಅದರಲ್ಲಿ ಯಾರು ಯೇಸುವಿನ ಡಿಸೈಪಲ್ಸ್ ಆಗಲ್ಲ. ಇವತ್ತಿನ ಮೆಜಾರಿಟಿ ಚರ್ಚ್ಗಳಿರ್ಬೋದು, ಪ್ರೇಯರ್ ಗ್ರೂಪ್ಗಳಿರ್ಬೋದು, ಈ ಒಂದು ಫಾಲ್ಸ್ ಫೈರ್ ಕ್ರಿಯೇಟ್ ಆಗ್ತಾ ಇದೆ. ದಟ್ ಈಸ್ ಕ್ರಿಯೇಟೆಡ್ ಥ್ರೂ ದ ಹ್ಯೂಮನ್ ಇಮೋಷನ್ಸ್. ಆದ್ದರಿಂದ ಇವತ್ತು ನೋಡಿ, ಎಷ್ಟೋ ಜನ ಈ ಕೆಲವೊಂದು ವ್ಯಕ್ತಿಗಳಿಗೆ ಕನೆಕ್ಟೆಡ್ ಆಗಿದ್ದಾರೆ. ನಾಟ್ ಟು ದ ಕ್ರೈಸ್ಟ್ ಬಟ್ ಟು ದ ಪರ್ಸನ್. ವ್ಯಕ್ತಿಗೆ, ಮನುಷ್ಯನಿಗೆ ಕನೆಕ್ಟೆಡ್ ಆಗಿದ್ದಾರೆ, ಕ್ರಿಸ್ತನಿಗೆಲ್ಲ ಕನೆಕ್ಟೆಡ್ ಆಗಿರೋದು. ಎಷ್ಟೋ ಚರ್ಚಸ್ಗಳು, ಸಭೆಗಳು, ಇಂಡಿಪೆಂಡೆಂಟ್ ಗ್ರೂಪ್ಸ್, ಚರ್ಚಸ್, ಮಿನಿಸ್ಟ್ರೀಸ್ ಕನೆಕ್ಟೆಡ್ ಟು ದ ಪರ್ಸನ್, ನಾಟ್ ಟು ದ ಕ್ರೈಸ್ಟ್. ಕ್ರಿಸ್ತನಿಗಲ್ಲ, ಕ್ರಿಸ್ತ ಅಲ್ಲ ಮುಖ್ಯ ಅಲ್ಲಿ. ಕೆಲವರು ಹೇಳ್ತಾರೆ ಮುಖಾಂತರ, ನಾವು ಇವ್ರ ಮುಖಾಂತರ ಅಲ್ವ ಬಂದಿದ್ದು. ಯಾರು ಮುಖಾಂತರ ಬಂದಿಲ್ಲ ನೀವು. ಶಿಜು ಬ್ರದರ್ ಮುಖಾಂತರ ಚಾನ್ಸೇ ಇಲ್ಲ, ಮುಖಾಂತರ ಬಂದಿಲ್ಲ ನೀವು. ಅದು ಫಾಲ್ಸ್ ಗಾಸ್ಪಲ್. ಅದು ನೀವು ರಕ್ಷಣೆ ಪಡ್ಕೊಂಡಿದ್ದು ಕ್ರಿಸ್ತನ ಮುಖಾಂತರ. ಯು ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್. ಅಲ್ಲಿಗೆ ವೇರ್ ಶಿಜು ಬ್ರದರ್, ವೇರ್ ದಿಸ್ ಬ್ರದರ್, ವೇರ್ ದಟ್ ಪಾಸ್ಟರ್, ವೇರ್ ದಟ್ ಫಾದರ್? ನೋಬಡಿ. ಈಗ ನೀವೇನಾದರೂ ಈ ಮುಖಾಂತರ ಅಂತ ಬಂದರೆ ಅಲ್ಲಿ ನೀವೇನಾದ್ರಿ? ಹೂ ಈಸ್ ಯುವರ್ ಗಾಡ್ ದೆನ್? ದಟ್ ಪರ್ಸನ್ ವಿಲ್ ಬಿಕಮ್ ಯುವರ್ ಗಾಡ್. ಅದಕ್ಕೆ ಸಾಧ್ಯ ಇಲ್ಲ. ಮುಖಾಂತರ ಇಲ್ಲ. ದೇವ್ರು ಯೂಸ್ ಮಾಡಿಲ್ವ ನಮ್ಮನೆ? ದೇವ್ರು ಯೂಸ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ರಕ್ಷಣೆ ಆಗಿದ್ದು ಯಾವುದೇ ಮನುಷ್ಯನ ಮುಖಾಂತರ ಅಲ್ಲ. ಯಾವ ಮನುಷ್ಯನ ಮುಖಾಂತರ ರಕ್ಷಣೆ ಬರಲ್ಲ. ಒಂದು ಸೋಲ್ ಸೇವ್ ಆಗೋದು ಇಟ್ ಈಸ್ ಥ್ರೂ ಗ್ರೇಸ್ ಅಂತ ಬಂದಾಗ, ಗ್ರೇಸ್ ಆ್ಯಂಡ್ ಟ್ರೂತ್ ಕೇಮ್ ಥ್ರೂ ಜೀಸಸ್ ಕ್ರೈಸ್ಟ್. ಇಟ್ ಈಸ್ ಅಲ್ಟಿಮೇಟ್ಲಿ ಥ್ರೂ ಕ್ರೈಸ್ಟ್ ಯು ಆರ್ ಸೇವ್ಡ್ ಆ್ಯಂಡ್ ಯು ವಿಲ್ ಬಿ ಸೇವ್ಡ್. ಆ್ಯಂಡ್ ಬೀಯಿಂಗ್ ಸೇವ್ಡ್ ಎವ್ರಿಥಿಂಗ್ ಈಸ್ ಥ್ರೂ ಕ್ರೈಸ್ಟ್ ಅಲೋನ್. ಕ್ರಿಸ್ತನ ಮುಖಾಂತರ ಮಾತ್ರನೇ. ಮತ್ತು ನೀವು ಸುಮ್ಮನೆ ದೇವರು ಇಟ್ಟಿದ್ದಾರೆ, ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ, ಸೌಭಾಗ್ಯ ಅಂತ ಹೇಳ್ತೀವಲ್ಲ, ಅಷ್ಟೇ. ಅದನ್ನು ನಾವಿಲ್ಲಿ ನಮ್ಮದೇ ಒಂದು ಸಾಮ್ರಾಜ್ಯನ ಬಿಲ್ಡ್ ಮಾಡಲಿಕ್ಕೆ ಹೋಗ್ತೀವಿ. ಆಗಲೇ ಪಕ್ಷಪಾತ, ಹೊಡೆದಾಟ, ಕಚ್ಚಾಟ, ಕಿತ್ತಾಟ ಎಲ್ಲ ಬರೋದು. ಎಲ್ಲರನ್ನೂ ಮಾತಾಡಿಸ್ಬೇಕು, ಎಲ್ಲರನ್ನೂ ಪ್ಲೀಸ್ ಮಾಡಬೇಕು, ಎಲ್ರಿಗೂ ಪ್ರೈಸ್ ರೋಡ್ ಹೇಳಬೇಕು, ಎಲ್ಲ ವಿಸಿಟ್ ಮಾಡಬೇಕು, ಎಲ್ಲರಿಗೂ ಒಂದೇ ಸಮಾನವಾಗಿ ನೋಡ್ಕೋಬೇಕು. ಇದೆಲ್ಲ ಬಂದಾಗ ಏನಾಗುತ್ತೆ? ಅಲ್ಲಿ ನಾವೇನೋ ಆಗ್ಲಿಕ್ಕೆ ಹೋಗ್ತಿದ್ದೀವಿ ಅಂತ ಅರ್ಥ. ಇಲ್ಲಂದ್ರೆ ನಮಗೊಂದು ಸ್ಥಾನ ಇರಲ್ಲ. ಫಸ್ಟ್ ಮೈಂಡಲ್ಲಿ ಇರಲಿ, ಸಿ ಇಫ್ ಯು ಆರ್ ಡೆಡ್ ವೇರ್ ಆರ್ ಯು ದೆನ್? ಕ್ರಿಸ್ತನಲ್ಲಿ ಸತ್ತೋದೇವಿ, ನೀನು ಎಲ್ಲಿದೆ? ಸತ್ತೋದ ಮೇಲೆ ಎಲ್ಲಿದೆಯಾ? ನೀನು ಎಲ್ಲಿದ್ದೆ? ಸತ್ತವನಿದಾನ? ಇಲ್ಲ. ನಾವಿನ್ನೂ ಇದ್ದೀವಲ್ಲ ಅಲ್ವಾ? ಸೊ ದಟ್ ಈಸ್ ದ ಪ್ರಾಬ್ಲಮ್. ನಾವು ಇರೋದೇ ಪ್ರಾಬ್ಲಮ್. ಕನ್ಸಿಡರ್ ದ್ಯಾಟ್ ಯು ಆರ್ ಡೆಡ್. ಕನ್ಸಿಡರ್ ದ್ಯಾಟ್ ಯು ಆರ್ ಡೆಡ್. ಆ ಡೆತ್ತಲ್ಲಿ ಬರಬೇಕು. ಈ ಡೆಡ್ ಇನ್ ವೇರ್? ಡೆಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾನು ಸತ್ತೆ. ಅದನ್ನೇ ಇದು ಅರ್ಥ ಆಗಬೇಕು. ಇದೊಂದು ಪ್ರಕಟಣೆ, ರೆವಲೇಷನ್. ಇಲ್ಲಿ ಬೈಬಲಲ್ಲಿ ಪೌಲರಿಗಾದಂಥ ಪ್ರಕಟಣೆ. ಇದು ದೇವರ ಆತ್ಮರು ಸಭೆಗೆ ಕೊಟ್ಟಂಥ ಒಂದು ಪ್ರಕಟಣೆ. ಇದು ನಮ್ಮ ಒಳಗಡೆ ಆದರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ಬೋದು. ಅಲ್ಲಿ ಎಲ್ಲೂ ನಾವು ಹೆಚ್ಚಳ ಪಡಲಿಕ್ಕೇನೂ ಇಲ್ಲ. ಅದಕ್ಕೆ ಹೇಳಿದಕ್ಕೆ ಹೆಚ್ಚಳ ಪಡೋನು ಕ್ರಿಸ್ತನಲ್ಲಿ ಹೆಚ್ಚಳ ಪಡಲಿ. ಮಿನಿಸ್ಟ್ರಿಯಲ್ಲೇ ಅಲ್ಲ, ಸೇವೆಯಲ್ಲಿ ಹೆಚ್ಚಳ ಪಡಿ ಅಂತ ಎಲ್ಲೂ ಹೇಳಿಲ್ಲ. ಹೆಚ್ಚಳ ಪಡುವವನು ಸೇವೆಯಲ್ಲಿ ಹೆಚ್ಚಳ ಪಡಲಿ. ನಾನು ಇಷ್ಟು ಸೇವೆ ಮಾಡಿದೆ, ಅಷ್ಟು ಸೇವೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಲ್ಲ. ಹೆಚ್ಚಳ ಪಡೋದಾದರೆ ಯಾರಲ್ಲಿ? ಕ್ರಿಸ್ತನಲ್ಲಿ ಹೆಚ್ಚಳ ಪಡಲಿ. ಓಕೆ. ಕ್ರಿಸ್ತ ಯೇಸುವಿನೊಂದಿಗೆ ನಾನು ಶಿಲುಬೆಗೇರಿಸಲಾದವನು, ಈಗ ಜೀವಿಸುವವನು. ಈಗ ಜೀವಿಸೋನು ಯಾರಲ್ಲ? ಪೌಲ ಅಲ್ಲ. ಈಗ ಪೌಲ ಇಲ್ಲ. ಪೌಲ್ ಈಸ್ ನೋ ಮೋರ್. ನಾನಲ್ಲ ಅಂದಮೇಲೆ ನಾಚಿಕೆ ಯಾಕೆ ನನಗೆ? ಭಯ ಯಾಕೆ ನನಗೆ? ಅಲ್ವಾ?
ನಾಚಿಕೆ, ಭಯ, ಕೀಳರಿಮೆ, ಇದು ನಾನು ಜೀವಿಸುವಾಗ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನನಗೆ ಗೌರವ ಬೇಕು, ರೆಸ್ಪೆಕ್ಟ್ ಬೇಕು, ಪ್ರೈಸ್ ಬೇಕು, ಅಲ್ಲೆಲ್ಲೂಯ್ಯ ಬೇಕು, ಎಲ್ಲ ಐ ನೀಡ್ ಎವ್ರಿಥಿಂಗ್. ನಾನಲ್ಲ ಅಂದಮೇಲೆ ಮತ್ತು ಏನಿದೆ ಅಲ್ಲಿ? ಹಾಗಾದರೆ ಈಗ ನಾನು ಜೀವಿಸ್ತಾ ಇರ್ತಕ್ಕಂಥ ಈ ಜೀವನ ನಾನು ನೋಡಿ ಬದುಕ್ತಾ ಇರೋದಲ್ಲ, ನಂಬಿಕೆಯಲ್ಲಿ ಬದುಕ್ತಾ ಇರೋದು. ಐ ಕೆನಾಟ್ ಸಿ. ನನಗೆ ಈ ಜೀವನ ಕಾಣಿಸ್ತಾ ಇದೆಯಾ? ಈಗ ಯೇಸು ಕ್ರಿಸ್ತನಲ್ಲಿ ನಾನೇನಾದೆ? ಸತ್ತು ಸಮಾಧಿಯಾಗಿ ಕ್ರಿಸ್ತನಲ್ಲಿ ನಾನು ಪುನರುತ್ಥಾನನಾಗಿ ಹೊಸ ಸೃಷ್ಟಿಯಾದ. ಇದು ಯಾವುದಾದ್ರೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಲ್ವಾ? ಫೇತ್ ಅಂದ್ರೇನು? ವಾಟ್ ಈಸ್ ಫೇತ್? ಹಾಂ, ಕನ್ವಿಕ್ಷನ್ ಆಫ್ ಥಿಂಗ್ಸ್ ನಾಟ್ ಸೀನ್ ಅಲ್ವಾ? ಕಾಣದೇ ಇರೋದು ಇದೆ ಅನ್ನೋದೇ ವಿಶ್ವಾಸ. ಕಾಣದೇ ಇರತಕ್ಕಂಥದ್ದು ಇದೆ ಎಂಬ ದೃಢವಾದ ನಿಲುವಾಗಿದೆ ವಿಶ್ವಾಸ. ಹಾಗಾದರೆ ಕ್ರಿಸ್ತನಲ್ಲಿ ನಾನು ಸತ್ತಿದ್ದೀನಿ, ಕಾಣ್ತಾ ಇಲ್ಲ. ಕ್ರಿಸ್ತನಲ್ಲಿ ನಾನು ಪುನರುತ್ಥಾನರಾಗಿದ್ದೀನಿ, ಕಾಣ್ತಾ ಇಲ್ಲ. ಕ್ರಿಸ್ತನಲ್ಲಿ ನಾನು ಈಗ ಇದ್ದೀನಿ. ಪ್ರೆಸೆಂಟ್ಲಿ ಐ ಆಮ್ ಇನ್ ಕ್ರೈಸ್ಟ್, ಬಟ್ ಐ ಕೆನಾಟ್ ಸಿ. ಬಟ್ ಐ ಬಿಲೀವ್ ನೌ. ಬಿಕಾಸ್ ಐ ಬಿಲೀವ್, ಐ ಲೀವ್ ಇನ್ ದಿಸ್ ಬಾಡಿ. ನಾನು ನಂಬಿಕೆ ಇಟ್ಟಿರೋದ್ರಿಂದ ಈ ದೇಹದಲ್ಲಿ ನಾನೀಗ ಜೀವಿಸ್ತಾ ಇದ್ದೀನಿ. ಜೀವಿಸೋದು ನಾನಲ್ಲ, ನನ್ನ ಮುಖಾಂತರ ಅವನು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಆಗ ಟೆನ್ಷನ್ ಎಲ್ಲಾಗುತ್ತೆ. ಟೆನ್ಷನ್ ಯಾಕೆ ಆಗ್ತಾಯಿದೆ ಅಂದರೆ ನನ್ನ ಮುಖಾಂತರ ನಾನೇ ಜೀವಿಸ್ತಾ ಇದ್ದೀನಿ. ನಮಗೆ ತುಂಬ ವಾಕ್ಯ ಗೊತ್ತು, ತುಂಬ ಪ್ರೇಯರ್ ಗೊತ್ತು, ನಾವು ತುಂಬ ವರ್ಷದಿಂದ ಮಿನಿಸ್ಟ್ರಿಲಿದ್ದೀವಿ, ಪ್ರೇಯರ್ಲಿದ್ದೀವಿ, ಬಟ್ ಐ ಆಮ್ ಲಿವಿಂಗ್ ಥ್ರೂ ಮೈ ಬಾಡಿ, ಮೈ ಸೆಲ್ಫ್. ಇದೊಂದು ಸಿಂಪಲ್ ಟ್ರೂತ್ ಬಟ್ ಪವರ್ಫುಲ್ ಟ್ರೂತ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿ ಸಿಂಪಲ್ ಪವರ್ಫುಲ್ ಟ್ರೂತ್, ಸಿಂಪಲ್ಲಾಗಿ ಆರಾಮಾಗಿ ಬದುಕ್ಬೋದು. ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲದೆ ಬದುಕ್ಬೋದು. ಇಲ್ಲದೆ ಆದರೆ ತುಂಬ ತುಂಬ ಪೌಲರಿಗೆ ಯೇಸುಗಾಗಿ ಬದುಕಲಿಕ್ಕೆ ತೊಂದರೆ ಆಗಿಲ್ಲ. ಈ ಫರಿಸಾಯರ ಥರ ಇರ್ತಕ್ಕಂಥ ಜನರ ಜೊತೆಗೆ ಬದುಕಲಿಕ್ಕೆ ತುಂಬ ತಲೆ ಹಾಳಾಯ್ತು ಅವರಿಗೆ, ತುಂಬ ಟೆನ್ಷನ್ ಆಯಿತು. ನಮ್ಮ ಮಿನಿಸ್ಟ್ರಿಲಿರೋರು ಎಲ್ಲರೂ ಕೂಡ ಈ ಟ್ರೂತ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದರೆ ಟುಗೆದರ್ ವಿ ಕ್ಯಾನ್ ಅಚೀವ್. ನಾವು ಒಟ್ಟಾಗಿ ಸೇರಿ ಸುಡ್ಬೋದು, ಬೆಂಕಿ ಬರುತ್ತೆ. ಸುಮ್ಮನೆ ಪ್ರಾರ್ಥನೆ ಮಾಡಿದ ತಕ್ಷಣ ಬೆಂಕಿ ಎಲ್ಲ ಬರಲ್ಲ, ಆಯಿತಾ? ಒಟ್ಟಿಗೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲ ಬರೋದಿಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್ ಕ್ಲಿಯರ್ಲಿ. ಇದು ನಮ್ಗೆ ಅರ್ಥ ಆಗಬೇಕು. ಇದು ನಮ್ಗೆ ಅರ್ಥ ಆಗಿಬಿಟ್ರೆ ಪ್ರಾಬ್ಲಮ್ ಇಲ್ಲ ಅನ್ಬೋದು. ಬೇಕಾದರೆ ಈ ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಏನಾದರೂ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾಯಿದೆ. ಓಕೆ, ಅದಕ್ಕೆ ಕಂಟಿನ್ಯೂಸ್ ಆಗಿ ನಾವು ಸ್ವಲ್ಪ ಇದನ್ನೇ ಇದು ಈಗ ಹೇಳ್ತಾ ಇರೋದು ಈಗ ಬೇಸಿಕ್, ಆಯಿತಾ? ಮೂಲ ಪಾಠಗಳನ್ನೇ ಮತ್ತೆ ಮತ್ತೆ ನಿಮಗೆ ಬೋಧಿಸಬೇಕಾಗಿದೆ ಅಂತ ಪೌಲರು ಒಂದು ಕಡೆ ಹೇಳ್ತಾರಲ್ವ. ಹಾಗೆ ಮೂಲ ಪಾಠಗಳನ್ನೇ ನಾವು ಕಲಿಬೇಕು. ಇದರಲ್ಲಿ ಸರಿಯಾಗಿಲ್ಲ ಅಂದರೆ, ಫೌಂಡೇಶನ್ ನಮ್ಮದು ಸರಿ ಇಲ್ಲದೆ ಹೋದರೆ ಬಿಲ್ಡಿಂಗ್ ಹಾಳಾಗತ್ತಲ್ವ, ಬಿಲ್ಡಿಂಗ್ ಬಿದ್ದೋಗೋ ಸಾಧ್ಯತೆ ಇದೆ. ಇದೇನಾಗ್ತಾಯಿದೆ ಅಂದರೆ, ಫೌಂಡೇಶನ್ ಗಟ್ಟಿ ಇಲ್ಲದೆ ಇರೋದ್ರಿಂದ ಗಾಳಿ ಬಂದಾಗ ಬಿಲ್ಡಿಂಗ್ ಬೀಳ್ತಾ ಇರುತ್ತೆ. ಮತ್ತೆ ಮತ್ತೆ ನಾವು ಇಟ್ಟಿಗೆ ಇಟ್ಟು ಪ್ಲಾಸ್ಟಿಂಗ್ ಮಾಡಿ ಪೇಂಟ್ ಹೊಡಿತಾ ಇದ್ದೀವಿ, ಅದು ಮತ್ತೆ ತಪ್ಪಂತ ಬೀಳುತ್ತೆ. ಮತ್ತೆ ಇದೆ ಇಟ್ಟಿಗೆ ಇಡೋದೇ ಆಗ್ತಾಯಿದೆ. ಎಷ್ಟೋ ವರ್ಷಗಳಿಂದ ಇಟ್ಟಿಗೆ ಇಟ್ಟು ಪ್ಲಾಸ್ಟಿಂಗ್ ಮಾಡಿ ಪೇಂಟ್ ಹೊಡೆದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇನ್ನೇನು ಓಪನಿಂಗ್ ಸೆರೆಮನಿ ಅಂತ ಕರಿ ಅಷ್ಟೊತ್ತಿಗೆ ದಪ್ಪ ಅಂತ ಬಿದ್ದಿರುತ್ತೆ ಗಾಳಿ ಬೀಸಿದಾಗ. ಮತ್ತೆ 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 ನಾವು ಈ ಒಂದು ಫೌಂಡೇಶನ್ ರಿಪೇರಿ ವರ್ಕಲ್ಲೇ ಇದ್ದೀವಿ. ಅದ್ರ ಬದಲು ಫೌಂಡೇಶನ್ ನಾವು ಒಬ್ಬೊಬ್ಬರು ಕೂಡ ಸ್ಟ್ರಾಂಗ್ ಮಾಡ್ಕೋಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಯಾಲ್ವೇಷನ್, ರಕ್ಷಣೆ. ಈ ರಕ್ಷಣೆ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಇಲ್ಲದೆ ಇದ್ದರೆ ನಾವು ಇನ್ನೊಬ್ರಿಗೆ ಏನು ಹೇಳ್ತೀವಿ? ಯೇಸು ನಮ್ಗಾಗಿ ಸತ್ರು, ನಮ್ಗೆ ಪುನರುತ್ಥಾನರೋದು, ಅದು ಹೇಳೋದಲ್ಲನೇ ಹೇಳ್ತಾ ಇರೋದು. ಅದು ಓಕೆ, ದಟ್ ಇಸ್ ಅ ಮೇನ್ ಕಂಟೆಂಟ್. ಆದರೆ ಈ ರಕ್ಷಣೆ ಬಗ್ಗೆ ನಮಗೊಂದು ಕ್ಲಿಯರ್, ಒಂದು ಸರಿಯಾದ ಒಂದು ಮಾಹಿತಿ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಮನವರಿಕೆ ನಮಗೆ ಇದೆಯಾ? ಇದ್ರೆ ಹೇಳಿ ನೋಡೋಣ, ಯಾರಾದರೂ ಒಂದೆರಡು ಜನ. ರಕ್ಷಣೆ ಬಗ್ಗೆ ಯಾರು ಹೇಳಲ್ಲ? ಹೇಳಿ, ಪರವಾಗಿಲ್ಲ,
ಒಬ್ಬರನ್ನೊಂದು ಹೇಳಿ. ಹೇಳಪ್ಪ. ಜೀಸಸ್ ದ ಲಿವಿಂಗ್ ವರ್ಡ್, ಅಂಬಾಸಿಡರ್ಸ್, JLWM ಅಂಬಾಸಿಡರ್ಸ್. ಓಕೆ. ಈಗ ನಾವು ಒಂದು ಕಡೆ ಹೋಗ್ತೀವಿ, ಒಂದು ಮನೆಗೆ ಹೋಗ್ತೀವಿ, ಒಂದು ವ್ಯಕ್ತಿನ ಭೇಟಿ ಆಗ್ತೀವಿ. ಅವರಿಗೆ ನಾವು ಏನು ಸಂದೇಶ ಕೊಡ್ತೀವಿ ಹೋಗಿ? ಗಾಸ್ಪೆಲ್. ಗಾಸ್ಪೆಲ್ ಅಂದರೆ ಏನು? ಗಾಸ್ಪೆಲ್ ಏನು ಹೇಳುತ್ತೆ? ಗಾಸ್ಪೆಲ್ ರಿವೀಲ್ಸ್ ವಾಟ್? ಏನು ಹಂಗಂದರೆ? ಗಾಡ್ಸ್ ರೈಚಿಯಸ್ನೆಸ್ ಅಂದರೆ ಏನು? ರಿಲೇಟೆಡ್ ಟು ವಾಟ್? ಓಕೆ ಓಕೆ. ಈಗ ಒಂದು ವ್ಯಕ್ತಿ ಹತ್ರ ಹೋಗಿ ಇದನ್ನು ಹೇಳಿದರೆ ಅರ್ಥ ಆಗುತ್ತಾ? ಅದನ್ನೇ ನಾನು ಕೇಳ್ತಾ ಇರೋದು. ಈಗ ನೀವು ಹೇಳಿದ್ದೆಲ್ಲ ತಪ್ಪು ಅಂತ ಅಲ್ಲ. ಒಂದು ಆನೆ, ಆ ಬಿಲ್ಡಿಂಗು ಆನೆನೋ ಯಾವುದೋ ಒಂದು ತಗೊಳ್ಳಿ, ಒಂದು ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಒಬ್ಬರು ಆನೆದ ಕಣ್ಣು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇನ್ನೊಬ್ಬ ಆನೆದ ಕಿವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇನ್ನೊಬ್ಬರು ಆನೆದ ಬಾಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇನ್ನೊಂದು ಆನೆದ ಕಾಲು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಯಿತಾ? ಇನ್ನೊಬ್ಬ ಪೂರ್ತಿ ಆನೆದ ಹೊಟ್ಟೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲ ಆನೆ ಬಗ್ಗೆನೇ ಹೇಳೋದು. ಎಲ್ಲರೂ ಹೇಳಿದ್ರಲ್ಲಿ ಆನೆ ಇದೆ, ಆನೆ ಬಿಟ್ಟು ಏನು ಹೇಳ್ತಾ ಇಲ್ಲ ನಾವು. ಬಾಲ ಆನೆ ಆಗತ್ತಾ? ಹಾಗಾದ್ರೆ ಆನೆ ಬಾಲ ಬೇರೆ ಯಾವ್ದಾದ್ರು ಬಾಲಕ್ಕೆ ಇದೆಯಾ? ಇಲ್ಲ. ಸೊ ಅದೇ ನಾನು ಹೇಳ್ತಾ ಇರೋದು. ಹೋಲ್ ಆನೆ ಹೇಳಿ ಅಂತ ನಾನು ಹೇಳ್ತಾ ಇರೋದು. ಹೋಲ್ ಆನೆ ಹೇಗೆ ಹೇಳ್ಬೋದು ಅಂತ.